ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಕಳೆದ ಬಾರಿ ನಾವು ಭೇಟಿಯಾದಾಗ 7ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವ ಬಹಳ ಮುಖ್ಯವಾಗಿರುವಂಥ ಒಂದು ಸಂಭವವಾಗಿರುವ ಯಹೂದ್ಯರು ಅಥವಾ ಇಸ್ರೇಲ್ ಕುಲದವರು ಗುರುತನ್ನು ಹಾಕಿಸಿಕೊಳ್ಳುವಂತಹ ಸಂದೇಶವನ್ನು ನಾವು ವಿವರವಾಗಿ ಓದುತ್ತಾ ಬರುತ್ತಿದ್ದೇವೆ. ಯಾತಕ್ಕೋಸ್ಕರವಾಗಿ ಆ ಗುರುತು ಬೇಕು ಎಂದು ಕೇಳುವುದಾದರೆ, ಇಸ್ರೇಲ್ ಕುಲದವರು, ನಾನು ಇಸ್ರೇಲ್ ಕುಲದವರ ಕುರಿತಾಗಿ ಹೇಳುವಾಗ ಯಹೂದ್ಯರು ಎನ್ನುವಂತಹ ಪದವನ್ನು ಉಪಯೋಗಿಸಿದರೂ ಕೂಡ ಯಹೂದ ಕುಲವನ್ನು, ಯಹೂದ ಗೋತ್ರವನ್ನು ಮಾತ್ರ ನಾನು ಹೇಳುತ್ತಿಲ್ಲ. ಏಕೆಂದರೆ ಈಗಿರುವಂಥ ನವೀನ ಹಿಸ್ಟೋರಿಯನ್ಸ್, ಇತಿಹಾಸ ಸಂಶೋಧಕರು ಇಸ್ರೇಲ್ ಕುಲದವರ ಕುರಿತಾಗಿ ಹೇಳಬೇಕಾದರೆ ಯಹೂದ್ಯರು ಎಂಬುದಾಗಿ ಹೇಳ್ತಾರೆ ಈಗ. ಆದ್ದರಿಂದ ನನಗೂ ಕೂಡ ಆಗಾಗ ಆ ಪದಗಳು ಬರುವುದು. ಇಸ್ರೇಲ್ ಕುಲದವರಿಗೆ ಕರ್ತನ ಗುರುತನ್ನು ಹಾಕಲಿದ್ದಾರೆ. ಪ್ರತಿ ಕುಲದವರಲ್ಲಿಯೂ 12,000 ಮಂದಿ ಯಾವಾಗ ಗುರುತನ್ನು ಹಾಕಲಿದ್ದಾರೆ ಎಂದು ಕೇಳುವುದಾದರೆ, ಉಪದ್ರವ ಕಾಲಕ್ಕಿಂತ ಮುಂಚಿತವಾಗಿ ಉಜ್ಜೀವನ ಕಾಲಘಟ್ಟದಲ್ಲಿ ಆ ಒಂದು ದಿನಗಳು ಬರುವಾಗ ಇವರು ಯಾವಾಗ ಉಪಯೋಗವಾಗುತ್ತಾರೆ ಎಂದು ಕೇಳಿದರೆ, ಉಪದ್ರವ ಕಾಲದಲ್ಲಿ ಇವರು ಹಿಡಿದು ಕ್ರಿಯೆ ಮಾಡುವರು. ಮಹಾ ಉಪದ್ರವ ಕಾಲಘಟ್ಟದಲ್ಲಿ ತೀವ್ರವಾಗಿ ಕೆಲಸ ಮಾಡುವರು. ಯಾಕೆ ಎಂದರೆ, ಕರ್ತನ ಬರಬೇಕಾಗಿರುವಂತಹ ರಾಜ್ಯದಲ್ಲಿ ಇಸ್ರೇಲರಿಗೂ ಒಂದು ದೊಡ್ಡ ಪಾತ್ರ ಇರಬೇಕು. ಇಸ್ರೇಲ್ ಕುಲವೇ ನಾಶವಾಗಿ ಹೋಗಬಾರದು. ಏಕೆಂದರೆ ಅವರು ಮುಂಚಿತವಾಗಿ ಕರ್ತನ ಕಾರ್ಯದಲ್ಲಿ ತೆಗೆಯಲ್ಪಟ್ಟು ಉಪಯೋಗಿಸಲ್ಪಟ್ಟವರು. ಈ ಲೋಕದಲ್ಲಿ ತರಲ್ಪಟ್ಟಂತಹ ಸಂದೇಶಗಳಲ್ಲಿ ಬಹುತೇಕವಾದ ಸಂದೇಶಗಳು ಇಸ್ರೇಲ್ ಮೂಲಕವಾಗಿಯೇ ತರಲ್ಪಟ್ಟದ್ದಾಗಿದೆ. ಪ್ರವಾದನೆಗಳ ಗ್ರಂಥಗಳಾಗಿರಬಹುದು, ಪ್ರವಾದಿಗಳ ಪುಸ್ತಕಗಳಾಗಿರಬಹುದು, ಪ್ರಮಾಣಗಳಾಗಿರಬಹುದು, ಆಜ್ಞೆಗಳಾಗಿರಬಹುದು. ಕರ್ತನು ಮಾತಾಡಿದ ಹಲವಾರು ಸಂದರ್ಭಗಳಲ್ಲಿ ಅವರು ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಇಸ್ರೇಲಿಯರನ್ನೇ ಬಹುತೇಕವಾಗಿ ಅವರು ತೆಗೆದು ಉಪಯೋಗ ಮಾಡಿದರು. ಆದ್ದರಿಂದ ಆ ಒಂದು ಕುಲವನ್ನ ಕರ್ತನು ಪರಿಪೂರ್ಣವಾಗಿ ತಳ್ಳಿಬಿಡಲಿಲ್ಲ. ಅದನ್ನೇ ಸತ್ಯವೇದದಲ್ಲಿ ರೋಮಪುರದವರ ಬರೆದ ಪತ್ರಿಕೆ 11ನೇ ಅಧ್ಯಾಯದ ಮೊದಲ ವಾಕ್ಯದಲ್ಲಿ ಓದಿದೆವು. ಯೇಸುವನ್ನು ಸ್ವೀಕರಿಸಲಿಲ್ಲವಾದ್ದರಿಂದ ತಮ್ಮ ಜನಗಳನ್ನು, ಇಸ್ರೇಲರನ್ನ ಪರಿಪೂರ್ಣವಾಗಿ ಅವರು ತಳ್ಳಿಬಿಟ್ಟರಂತ ಕೇಳಿದರೆ, ಪರಿಪೂರ್ಣವಾಗಿ ತಳ್ಳಿಬಿಡಲಿಲ್ಲ. ಅವರಿಗೆ ಸ್ವಲ್ಪ ಕಾಲವಾದ ನಂತರ ಅದನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ಒಂದು ಸಂದರ್ಭವನ್ನ ಕರ್ತನು ಏರ್ಪಡಿಸಿಕೊಡಲಿದ್ದಾರೆ. ಮತ್ತೆ ಒಂದು ಸಂದರ್ಭ, ಏಕೆಂದರೆ ಸ್ಥಾಪಿತವಾಗುವಂತಹ ಅವರ ರಾಜ್ಯದಲ್ಲಿ ಇಸ್ರೇಲರಿಗೂ ಒಂದು ಪಾಲಿರಬೇಕು, ಆ ಕುಲದವರು ಕೂಡ ಇರಬೇಕು ಎನ್ನುವಂಥದ್ದನ್ನು ಕರ್ತನು ಬಯಸುತ್ತಾರೆ. ಹಾಗಾದರೂ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಈ 1,44,000 ಮಂದಿಯನ್ನು ಗುರುತನ್ನು ಹಾಕುತ್ತಾರೆ. ನಾನು ಇದರ ಕುರಿತಾಗಿ ಕಳೆದ ಬಾರಿ ಭೇಟಿಯಾದಾಗ ನಿಮ್ಮ ನೆನಪಿಗೋಸ್ಕರವಾಗಿ ಮತ್ತೆ ಹೇಳುತ್ತಾ ಇದ್ದೇನೆ. ನಾನು ಒಂದು ಕಾರ್ಯವನ್ನು ಹೇಳಿದೆ. ಈ ಒಂದು ಗುರುತಿಗೆ 2 ಪರ್ಪಸ್ ಇದೆ, 2 ಉದ್ದೇಶ. ಒಂದು, ಅವರನ್ನು ದೇವರ ಕೋಪಾಗ್ನಿಯು ಸುರಿಸಲ್ಪಡುವಾಗ 6ನೇ ಅಧ್ಯಾಯದಲ್ಲಿ ಓದಿದ್ವಲ್ವಾ, ಕರ್ತನ ಕೋಪಾಗ್ನಿಯು ಬರುವಂತದ್ದಾಗಿದೆ, ಯಾರು ಅದರ ಮುಂದೆ ನಿಲ್ಲಲು ಸಾಧ್ಯ ಎಂಬುದಾಗಿ ಹೇಳಿದ್ರಲ್ಲ. ಆ ಕೋಪಾಗ್ನಿಯಿಂದ ಅವರನ್ನು ಕಾಪಾಡುವುದಕ್ಕೋಸ್ಕರವಾಗಿ ಒಂದು ಗುರುತು. ಅದೇ ಗುರುತು ಇನ್ನೊಂದು ಯಾವುದಕ್ಕೋಸ್ಕರವಾಗಿ ಎಂದು ಕೇಳಿದರೆ, ಯಾವುದಕ್ಕೋಸ್ಕರವಾಗಿ ಕಾಪಾಡಬೇಕು ಎಂದರೆ, ಇವರ ಮುಖಾಂತರವಾಗಿ ಕರ್ತನು ಒಂದು ಸೇವೆಯನ್ನ ಮಾಡಿಸಲಿದ್ದಾರೆ. ಅದಕ್ಕೋಸ್ಕರವಾಗಿಯೇ ಆ ಒಂದು ವಾಕ್ಯದಲ್ಲಿ ಬಹಳ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಅಲ್ಲಿ ನಾವು ನಮ್ಮ ಸೇವಕರ ಹಣೆಗಳ ಮೇಲೆ ಎಂಬುದಾಗಿ ಪ್ರತ್ಯೇಕವಾಗಿ ಈ ವಾಕ್ಯವನ್ನ ಅಲ್ಲಿ ಆ ದೂತರು ಹೇಳಿದ್ದಾರೆ. ಹಾಗಾದರೆ ಅವರಿಗೆಲ್ಲ ಒಂದು ಸೇವೆಗೋಸ್ಕರವಾಗಿ ಒಂದು ಕರುವಿಕೆ ಇದೆ. ಇದರ ಕುರಿತಾಗಿ ನಾವು ಕಳೆದ ಬಾರಿ ನೋಡಿದಾಗ ಹೇಳಿದ್ವಿ, ಅವರು ಮುಂಚಿತವಾಗಿ ಸೇವೆ ಮಾಡಿದಂತಹ ವ್ಯಕ್ತಿಗಳು ಅಲ್ಲ. ಅವರನ್ನು ಈ ಗುರುತಿನ ಮುಖಾಂತರವಾಗಿ ಸೇವಕರಾಗಿ ದೇವರು ಗುರುತಿಸುತ್ತಾರೆ. ಒಂದು ಸೇವೆಯನ್ನು ಅವರಿಗೋಸ್ಕರವಾಗಿ ಕೊಡುತ್ತಾರೆ. ಆ ಒಂದು ಸೇವೆಯು ಯಾವಾಗ ಆರಂಭವಾಗುತ್ತದೆ ಎಂದು ಕೇಳಿದರೆ, ಅವರು ಗುರುತು ಹಾಕಲ್ಪಟ್ಟಂತಹ ಮುಂದಿನ ಕ್ಷಣದಲ್ಲಿಯೇ ಸೇವೆಯನ್ನು ಆರಂಭಿಸುವರು. ಆದರೆ ಉಪದ್ರವ ಕಾಲದಲ್ಲಿ ಬಹು ತೀವ್ರವಾಗಿ ಯಹೂದ್ಯರ ಮಧ್ಯದಲ್ಲಿ ಅದನ್ನು ಕಾರ್ಯ ಮಾಡುವರು. ಮಹಾ ಉಪದ್ರವ ಕಾಲದಲ್ಲಿ ಯಹೂದ್ಯರು ಒಟ್ಟಾಗಿ ಅಂತ್ಯಕ್ರಿಸ್ತನಿಗೆ ವಿರುದ್ಧವಾಗಿ ತಿರುಗಿದಾಗ ಅವರು ತೀವ್ರವಾಗಿ ಈ ಒಂದು ಸೇವೆಯನ್ನ ಯಹೂದ್ಯರ ಮಧ್ಯದಲ್ಲಿ ಅವರು ಹೇಳುವರು, ಮಾಡುವರು. ಆಗಲೇ ಯಹೂದ್ಯರು ಅದನ್ನು ಸ್ವೀಕರಿಸಿಕೊಳ್ಳುವಂತಹ ಒಂದು ಮನಸ್ಥಿತಿಗೆ ಬರುವರು. ಆ ಆಡಳಿತದಲ್ಲಿ ಅವರು ಬಾಧೆಗೆ ಒಳಗಾದದರಿಂದ ಆಗ ಅವರು ಏನು ಮಾಡ್ತಾರೆ, ಯಾವ ಸಂದೇಶವನ್ನು ಹೇಳ್ತಾರೆ ಎನ್ನುವುದರ ಕುರಿತು ಹೇಳಿದೆ ನಿಮಗೆ. ಬರುವಂತಹ ಯೇಸುವಿನ ರಾಜ್ಯ ಅದು 3.5 ವರ್ಷದಲ್ಲಿ ಬರುವುದು ಎಂಬುದಾಗಿ ದೃಢವಾಗಿ ಅವರು ಹೇಳುವರು. ಎರಡನೇದಾಗಿ ಅಂತ್ಯಕ್ರಿಸ್ತನ ನಾಶನ, ಆ ಆಳ್ವಿಕೆ ಬೀಳುವುದೇ ಇಲ್ಲ ಎಂಬುದಾಗಿ ಜನರು ನಂಬುತ್ತಿರುವಂತಹ ಕಾಲಘಟ್ಟದಲ್ಲಿ ಅದು ಆ ರೀತಿಯಲ್ಲ, ಅದು ಬಿದ್ದು ಹೋಗುವುದು. ಮೂರನೆಯದಾಗಿ ಅಂತ್ಯಕ್ರಿಸ್ತನನ್ನು ಹಿಂಬಾಲಿಸುವವರಿಗೂ ಅವನ ಆಳ್ವಿಕೆಯಲ್ಲಿ ಅವನಿಗೆ ಸಹಾಯವಾಗಿ ಇದ್ದಂತಹ ಜನಗಳಿಗೆ ಬರುವಂತಹ ದಂಡನೆ, ನ್ಯಾಯ ತೀರ್ಪು ಕುರಿತು, ಅನಂತರ ಅಂತ್ಯಕ್ರಿಸ್ತನ ಕುತಂತ್ರಗಳು, ಇದೆಲ್ಲ ಕುರಿತಾಗಿರುವಂತಹ ಸಂದೇಶವನ್ನು ಇವರು ಜನಗಳ ಬಳಿ ಹೇಳುವರು. ಹಾಗಾದರೆ 1,44,000 ಮಂದಿ ಸೇವಕರು ಒಂದು ಕುಲಕ್ಕೋಸ್ಕರವಾಗಿ ಎದ್ದು ಬರಬೇಕು ಎಂದು ಹೇಳುವುದಾದರೆ, ಆ ಕುಲದವರು ಬಹಳ ಸ್ಥಳದಲ್ಲಿ ಅವರಡಿರಬೇಕು ಖಂಡಿತವಾಗಿ. ಏಕೆಂದರೆ ಸೇವಕರು ಇಷ್ಟು ಮಂದಿ ಎದ್ದು ರಕ್ಷಣೆ ಹೊಂದುವವರು
100 ಮಂದಿಯಾಗಿದ್ದಾರೆ, ಅಲ್ಲೊಂದಿಬ್ಬರಿದ್ದಾರೆ, ಇಲ್ಲೊಂದು 4 ಜನ ಇದ್ದಾರೆ ಎಂಬುದಾಗಿ ಇರುತ್ತಾರಾ? ಇಲ್ಲ, ಖಂಡಿತ ಆ ರೀತಿ ಇರಲ್ಲ. ಹಾಗಾದರೂ ಈ ಕುಲದವರು ಭೂಮಿಯ ಜನಗಳಲ್ಲಿ ಅವರು ಬೆರೆತು ದೊಡ್ಡ ಬಹುತೇಕ ಜನಾಂಗವಾಗಿದ್ದಾರೆ ಎಂಬುದಾಗಿ ಅರ್ಥ. ಇವರನ್ನ ಬಿಡಿಸಿ ತರುವುದಕ್ಕೆ ಕರ್ತನು ಇವರಿಗೆ ಒಂದು ಗುರುತನ್ನು ಹಾಕುತ್ತಾರೆ. ಇವತ್ತು ನಾವು ಏನು ನೋಡುತ್ತೇವೆಂದರೆ, ಯಾವ ರೀತಿ ಗುರುತನ್ನು ಹಾಕುತ್ತಾರೆ? ಈ ಇಸ್ರೇಲ್ ಕುಲದವರಿಗೆ ಯಾವ ರೀತಿ ಗುರುತನ್ನು ಹಾಕುತ್ತಾರೆ? ಅವರಾಗಿಯೇ ತೀರ್ಮಾನ ಮಾಡಿಕೊಂಡು ಬಂದು ಅವರು ಮಲಗಿರುವಾಗ ಅಥವಾ ಅವರು ನಿಂತಿರುವಾಗ ಅಥವಾ ಅವರ ಹಣೆಗಳ ಮೇಲೆ ಗುರುತನ್ನು ಹಾಕಿ ಹೋಗುತ್ತಾರ ದೂತರುಗಳು? ಆ ರೀತಿ ಎಂದರೆ ಅದು ಆ ರೀತಿ ಅಲ್ಲ. ಗುರುತನ್ನು ಹಾಕುವುದಕ್ಕೂ ಕೆಲವೊಂದು ವಿಧಿಗಳು ಉಂಟು, ನಿಯಮಗಳು ಉಂಟು. ಎಲ್ಲ ಹಣೆಗಳ ಮೇಲೆ ಗುರುತನ್ನು ಹಾಕುವುದಿಲ್ಲ. ಅವರು ಗುರುತನ್ನು ಹಾಕುವುದಕ್ಕೆ ನಮಗೆ ಯಾವ ರೀತಿ ಗುರುತನ್ನು ಹಾಕಿದರೋ ಅದೇ ರೀತಿಯೇ ಒಂದು ಮಾರ್ಗವೇ ಕರ್ತನು ಫಾಲೋ ಮಾಡಲಿದ್ದಾರೆ. ಚೆನ್ನಾಗಿ ಗಮನಿಸಿರಿ. ನೋಡಿರಿ, ಕರ್ತನ ದೂತನು ಇವರಿಗೆ ಗುರುತನ್ನು ಹಾಕುತ್ತಾರೆ ಎಂಬುದಾಗಿ ಓದಿದ ಕೂಡಲೇ ಕರ್ತನ ದೂತನು ನೇರವಾಗಿ ಇಳಿದು ಬಂದು ಪ್ರತಿಯೊಬ್ಬರ ಹಣೆಯ ಮೇಲೆ ಆ ರೀತಿ ರಬ್ಬರ್ ಸ್ಟ್ಯಾಂಪ್ ತರ ಯಾವ ಗುರುತನ್ನು ಹಾಕಿ ಹೋಗುತ್ತಾರೆ ಎಂಬುದಾಗಿ ಅಂದುಕೊಳ್ಳಬಾರದು. ಇಸ್ರೇಲ್ಯರ ಹಣೆಗಳ ಮೇಲೆ ಗುರುತನ್ನು ಹಾಕುವುದಕ್ಕೂ ಕೆಲವೊಂದು ನಿಯಮಗಳನ್ನು ಇಟ್ಟಿದ್ದಾರೆ. ನಾವು ಪರಿಶುದ್ಧ ದೇವರಾತ್ಮನಿಂದ ಗುರುತಿಸಲ್ಪಟ್ಟಿರುವುದನ್ನು ನೆನಪು ಮಾಡಿಕೊಳ್ಳಬೇಕು. ನಿಮಗೂ ನನಗೂ ಮುದ್ರೆ ಹಾಕಿದ್ದಾರೆ ಅಲ್ಲವೇ? ಯಹೂದರಿಗಿನ್ನೂ ಮುದ್ರೆಯನ್ನು ಹಾಕಿಲ್ಲ, ಆದರೆ ನಿಮಗೂ ನನಗೂ ಮುದ್ರೆಯನ್ನು ಹಾಕಿದ್ದಾರೆ, ದೇವರಾತ್ಮನಿಂದ ಗುರುತನ್ನು ಹಾಕಿದ್ದಾರೆ. ಹಾಗಾದರೆ ಯಾವ ರೀತಿ ಗುರುತನ್ನು ಹಾಕಿದ್ದಾರೆ? ಈ ಮುದ್ರೆಯ ಕುರಿತು ಮುಂಚಿತವಾಗಿ ಪ್ರವಾದನೆಗಳಲ್ಲಿ ಹೇಳಲ್ಪಟ್ಟಿರುವಂತದ್ದಾಗಿದೆಯಲ್ಲ, ಕಡೆಯ ದಿನಗಳಲ್ಲಿ ಎಲ್ಲರ ಮೇಲೆ ಆತ್ಮನು ಸುರಿಸುವೆನು ಎಂಬುದಾಗಿ. ಹಾಗಾದರೂ ನಮಗೆ ಆ ಗುರುತನ್ನು ಯಾವ ರೀತಿ ಹಾಕಿದರು? ಮನುಷ್ಯರೆಲ್ಲರ ಮೇಲೆ ಆತ್ಮನು ಸುರಿಸುತ್ತೇನೆ ಎಂದರೆ ಅಲ್ಲಿ ನಿಂತಿರುವವರ ಮೇಲೆಲ್ಲ ಸುರಿಸುತ್ತಾರೆ ಎಂಬುದಾಗಿ ಅರ್ಥವಾ? ಇಲ್ಲ, ಆ ರೀತಿ ಅಲ್ಲ. ಅದಕ್ಕೊಂದು ನಿಯಮಗಳು ಉಂಟಲ್ಲವೇ? ಯಾರಿಗೆ ಅದನ್ನ ಆ ಒಂದು ಅಧಿಕಾರವನ್ನ ಕೊಡಬೇಕು ಎಂಬುದಾಗಿ ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಹಳೆ ಉಡಂಬಡಿಕೆ ಕಾಲಘಟ್ಟದಲ್ಲಿ ನಮಗೆ ಕೊಡಬೇಕಾಗಿರುವಂತಹ ಮುದ್ರೆಯ ಕುರಿತು, ದೇವರಾತ್ಮನ ಸಂಚಾಕಾರದ ಕುರಿತು ವಾಗ್ದಾನ ಮಾಡಲ್ಪಟ್ಟದ್ದಾಗಿದೆ. ಆ ಒಂದು ಕಾಲಘಟ್ಟದಲ್ಲಿ ಇವೆಲ್ಲವನ್ನು ನೆನೆಸಿ ನೋಡಲಾಗುವುದೇ ಇಲ್ಲ. ಆ ಕಾಲಘಟ್ಟದಲ್ಲಿ ದೇವರಾತ್ಮನ ಅಭಿಷೇಕ ಮುದ್ರೆ ಎನ್ನುವಂಥದ್ದು ಇಸ್ರೇಲ್ ಕುಲದವರಿಗೆ ಮಾತ್ರವೇ ಸೀಮಿತವಾಗಿತ್ತು. ಅದು ಕೂಡ ಎಲ್ಲ ಇಸ್ರೇಲಿಗರಲ್ಲ, ಬಹುತೇಕ ಜನಗಳಿಗೆ ಅಲ್ಲ. ಅದರಲ್ಲೂ ವಿಶೇಷವಾಗಿರುವ ಸೇವೆಗೋಸ್ಕರವಾಗಿ ದೇವರು ಯಾರನ್ನು ಆರಿಸಿಕೊಂಡಿರುತ್ತಾರೋ ಅವರಲ್ಲಿ ಕೆಲವರಿಗೆ ಮಾತ್ರವೇ ಅಭಿಷೇಕ ಮಾಡ್ತಿದ್ರು. ಅವರು ಬಹುತೇಕವಾಗಿ ಪ್ರಾಫಿಟ್ಸ್ ಆಗಿ ಪ್ರವಾದಿಗಳಾಗಿರುವರು, ಅವರನ್ನೇ ಅಭಿಷೇಕ ಮಾಡುತ್ತಿದ್ದರು. ಆಗ ಇದನ್ನು ದಾಟಿ ಅನ್ಯ ಜನಾಂಗದವರಲ್ಲಿ ಯಾರನ್ನು ಅಭಿಷೇಕ ಮಾಡಲಿಲ್ಲ, ಮುದ್ರೆಯನ್ನು ಹಾಕಿಲ್ಲ. ಅದನ್ನು ಬಂದು ಆ ಕಾಲಘಟ್ಟದಲ್ಲಿ ಹೇಳಿದರೂ ಕೂಡ ಸ್ವೀಕರಿಸಕ್ಕಾಗ್ತಿರಲಿಲ್ಲ. ಆಗ ಅಂಗೀಕಾರ ಮಾಡಕ್ಕಾಗಲ್ಲ. ಏಕೆಂದರೆ ಹೊಸ ಒಡಂಬಡಿಕೆ ಕಾಲಘಟ್ಟವು ಆರಂಭಿಸುವಾಗಲೇ ಅನ್ಯ ಜನಾಂಗದವರ ಮಧ್ಯದಲ್ಲಿ ಪೇತ್ರನು ಕಳುಹಿಸಲ್ಪಟ್ಟು ಅಲ್ಲಿ ಅವರು ಪ್ರಾರ್ಥನೆ ಮಾಡಿದಾಗ ಆ ಕುಟುಂಬದವರ ಮೇಲೆ ಅಭಿಷೇಕ ಸುರಿಸಲ್ಪಟ್ಟದ್ದನ್ನು ಕೂಡ ಅಪೊಸ್ತಲರು ಸ್ವೀಕರಿಸಲಾಗಲಿಲ್ಲ. ಅದೇಂಗ್ ನಡೆಯಕ್ಕೆ ಸಾಧ್ಯ? ಅವರು ಅನ್ಯ ಜನಾಂಗದವರಲ್ಲವೇ? ಆಗ ಅವರು ಹೇಳಿದ್ರು, ನಾನು ಅದನ್ನ ನೋಡಿದೆ ಎಂಬುದಾಗಿ ಹೇಳಿದ್ರು. ನಮ್ಮ ಮೇಲೆ ಆ ದೇವರಾತ್ಮನ ಅಭಿಷೇಕ ಯಾವ ರೀತಿ ಬಂತೋ ಅದೇ ರೀತಿ ಅವರನ್ನು ದೇವರು ತುಂಬಿಸಿದರಲ್ಲ, ನಾನು ಅದನ್ನ ನೋಡಿದೆ ಅಲ್ವಾ ಅಂತ ಅವ್ರು ಹೇಳ್ತಾರೆ. ಹಾಗಾದರೂ ಇದನ್ನು ಸ್ವೀಕರಿಸಿಕೊಳ್ಳುವುದು ಕೂಡ ಅವರಿಗೆ ಕಷ್ಟವಾಗಿತ್ತು ಆ ಕಾಲಘಟ್ಟದಲ್ಲಿ. ಅಂತ ಒಂದು ಕಾಲಘಟ್ಟದಲ್ಲಿ ಅಲ್ಲಿ ಅವರು ಹೇಳುತ್ತಾರೆ, ಯೋವೇಲನ ಪ್ರವಾದನೆಯ ಗ್ರಂಥದಲ್ಲಿ ಎಲ್ಲಾ ಮನುಷ್ಯರ ಮೇಲೂ, ಅದರ ಅರ್ಥವಾದರೂ ಏನೆಂದರೆ ಎಲ್ಲಾ ಮನುಷ್ಯರ ಮೇಲೂ ಸುರಿಸುತ್ತಾರೆ ಎನ್ನುವಂತಹ ಅರ್ಥ ಇಲ್ಲ ಅಲ್ಲಿ. ಈ ಅಭಿಷೇಕವೆನ್ನುವಂಥದ್ದು ಪ್ರತ್ಯೇಕವಾದ ಕೆಲವರಿಗೆ ಇಡಲ್ಪಟ್ಟಿರುವುದರಲ್ಲಿ ಆ ಒಂದು ನಿಯಮಗಳನ್ನು ಮಾರ್ಪಡಿಸಿ ಇದು ಎಲ್ಲಾ ಮನುಷ್ಯರ ಮೇಲೆ ಸಹಜವಾಗಿ ಇಡಲ್ಪಟ್ಟಿದ್ದವೆಂಬುದಾಗಿ ಅರ್ಥ. ಎಲ್ಲಾ ಮನುಷ್ಯರಲ್ಲಿ ಯಾರೇ ಆಗಿರಬಹುದು, ಒಂದು ವೇಳೆ ಬಯಸುವುದಾದರೆ, ನಿಯಮಗಳಿಗೆ ಒಳಗಾಗುವುದಾದರೆ ಮಾತ್ರ ಅಭಿಷೇಕವನ್ನು ಹೊಂದಬಹುದೇ ವಿನಃ ಅವನು ಬಯಸುವುದಾದರೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರೆ ಅಭಿಷೇಕವನ್ನು ಸುರಿಸುವಂಥದ್ದು, ಹೋಗೋರು ಬರೋರ ಮೇಲೆ ಸುರಿಸೋದು ಆ ರೀತಿ ಅಲ್ಲ. ಈ ಅಭಿಷೇಕವನ್ನ ಎಲ್ಲಾ ಜನಾಂಗದವರೆಗೂ ಸಹಜವಾಗಿ ಇಡುತ್ತೇನೆ ಎನ್ನುವಂಥದ್ದೇ ಅರ್ಥ. ಅದೇ ರೀತಿಗೆ ಇಲ್ಲಿ ಕೂಡ ಇಸ್ರೇಲ್ ಕುಲದವರಿಗೆ ಕರ್ತನು ಗುರುತನ್ನು ಹಾಕುತ್ತಾನೆ ಎಂದರೆ ಒಬ್ಬ ದೂತನು ಬಂದು ಬಲವಂತವಾಗಿ ಗುರುತನ್ನು ಹಾಕಿ ಹೋಗಲಾಗುವುದಿಲ್ಲ. ಈಗ ಆ ಗುರುತು ಇಸ್ರೇಲರಿಗೆ ಸೀಮಿತವಾದದ್ದು ಎಂದು ನಿಯಮಗಳಲ್ಲಿ ಒಂದು ಮಾರ್ಪಟ್ಟನ್ನು ಮಾಡಿ ಇಟ್ಟಿದ್ದಾರಷ್ಟೇ. ಆದರೆ ಅವರು ಅದನ್ನು ಹೊಂದಿಕೊಳ್ಳುವುದಕ್ಕೆ ಅದಕ್ಕೆ ಕೆಲವೊಂದು ನಿಯಮಗಳು ಉಂಟು. ಏನು ನಿಯಮಗಳನ್ನು ನೋಡುವುದಾದರೆ, ನೀವು ನಾನು ದೇವರಾತ್ಮನನ್ನು ಹೊಂದಿಕೊಳ್ಳುವುದಕ್ಕೆ ಯಾವ ಒಂದು ನಿಯಮ ಕೊಡಲ್ಪಟ್ಟಿತೋ ಅದೇ ರೀತಿಯೇ ಇಲ್ಲಿ ನಾವು ಮುದ್ರೆಯನ್ನು ಹೊಂದಿದಂತಹ ಅನುಭವವನ್ನ ಸ್ವಲ್ಪ ಹಿಂದೆ ನೀವು ಯೋಚನೆ ಮಾಡಿ ನೋಡುವುದಾದರೆ, ಇದರ ಕುರಿತು ಎಫೆಸದವರಿಗೆ ಬರೆದ ಪತ್ರಿಕೆ 1:13 ಏನು ಹೇಳುತ್ತದೆ ಎಂದು ಕೇಳುವುದಾದರೆ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ಥ ಎಂಬ ಸತ್ಯವಾಕ್ಯವನ್ನ ಕೇಳಿ ಕ್ರಿಸ್ತನಲ್ಲಿ ನಂಬಿದವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಮಗೂ ಕೂಡ ಒಂದು ಮುದ್ರೆಯನ್ನ ಇದೇ ರೀತಿಯಲ್ಲಿ ವಾಗ್ದಾನ ಮಾಡಿದ್ರು ಯೋವೇಲನ ಕಾಲಘಟ್ಟದಲ್ಲಿ. ಅದನ್ನು ಎಲ್ಲ ಮನುಷ್ಯರಿಗೂ ಸಾಮಾನ್ಯವಾಗಿ ಇಡುತ್ತೇನೆ. ಇದು ಇಸ್ರೇಲ್ ಕುಲದವರಿಗೆ ಮಾತ್ರ ಸೀಮಿತವಾದದಲ್ಲ, ಅದರಲ್ಲೂ ಸೇವೆ ಮಾಡುವವರಿಗೆ ಮಾತ್ರವಲ್ಲದೆ ಇದನ್ನು ಎಲ್ಲಾ ಮನುಷ್ಯರಿಗೂ ನಾನು ಸಹಜವಾಗಿ ಸಾಮಾನ್ಯವಾಗಿ ಇಡುತ್ತೇನೆ ಅಂತ ಕರ್ತನು ಹೇಳಿದರು. ಆದರೂ
ಅದನ್ನು ಹೊಂದಿಕೊಳ್ಳುವುದಕ್ಕೆ ಮನುಷ್ಯರಾಗಿರುವ ಎಲ್ಲರಾಗಿರುವುದಾದರೂ ಕೂಡ ನಾವು ಕೆಲವೊಂದು ನಿಯಮಗಳಿಗೆ ಒಳಗಾಗಿ ಅದನ್ನು ಹೊಂದಿಕೊಳ್ಳಲಾಯಿತು. ಅದು ಯಾವ ರೀತಿ ಅಂತ ಕೇಳಿದರೆ, ನೀವು ನಿಮ್ಮ ರಕ್ಷಣೆಯ ಸುವಾರ್ತೆಯನ್ನ ಸತ್ಯವಾಕ್ಯದ ಮುಖಾಂತರವಾಗಿ ಕೇಳಿ ಅದನ್ನು ನಂಬಿ ವಿಶ್ವಾಸಿಗಳಾದಾಗ ವಾಗ್ದಾನ ಮಾಡಲ್ಪಟ್ಟ ಪರಿಶುದ್ಧ ದೇವರಾತ್ಮನಿಂದ ಅವರ ಒಳಗೆ ಮುದ್ರೆಯನ್ನು ಹೊಂದಿದಿರಿ. ಈ ವಾಕ್ಯವನ್ನು ಚೆನ್ನಾಗಿ ಓದಿ ನೋಡಿದರೆ ಇದರಲ್ಲಿ 3 ವ್ಯಕ್ತಿಗಳು ಸಂಬಂಧಪಟ್ಟಿರುತ್ತಾರೆ. ವಾಕ್ಯವನ್ನು ಚೆನ್ನಾಗಿ ಗಮನಿಸಿದರೆ, ಒಂದು, ರಕ್ಷಣೆಯ ಸುವಾರ್ತೆಯಾಗಿರುವಂತಹ ಸತ್ಯವಾಕ್ಯವನ್ನ ನೀವು ಕೇಳಬೇಕು. ಅಂದರೆ ನೀವು ಆ ವಾಕ್ಯವನ್ನ ಕೇಳ್ತೀರಾ ಅಂದರೆ ಒಬ್ಬರು ನಿಮಗೆ ಅದನ್ನು ಹೇಳಿರಬೇಕು. ಹಾಗಾದರೆ ಒಬ್ಬನಲ್ಲಿ ಮರೆಯಾಗಿದ್ದಾನೆ. ಯಾರು? ನಿಮಗೆ ವಾಕ್ಯವನ್ನು ಹೇಳಿದವನು, ಆ ವಾಕ್ಯವನ್ನ ತಂದವನು, ಆ ವಾಕ್ಯವನ್ನ ಪರಿಚಯ ಮಾಡಿದವನು. ಒಬ್ಬ ಸುವಾರ್ತಿಕನಾಗ ಹೊಂದಿರಬಹುದು, ಒಬ್ಬ ಬೋಧಕನಾಗಿರಬಹುದು, ಒಂದು ವಿಶ್ವಾಸಿಯಾಗಿರಬಹುದು. ಆದರೆ ಒಬ್ಬ ವ್ಯಕ್ತಿಯಲ್ಲಿ ಮರೆಯಾಗಿದ್ದಾರೆ. ವಾಕ್ಯವನ್ನ ಕೇಳಿದೆ ಅಂತ ಹೇಳಿದ್ರೆ ಏನು ಆಕಾಶದಿಂದ ಆಕಾಶವಾಣಿ ಉಂಟಾಯ್ತಾ ಅಲ್ಲಿ? ಇಲ್ಲ ಅಲ್ವಾ? ಒಬ್ಬ ವ್ಯಕ್ತಿ ಬಂದ್ರಲ್ವಾ, ನಮ್ಮ ಬಳಿ ಬಂದು ಹೇಳಿದ್ರಲ್ವಾ, ನಮ್ಮ ಬಳಿ ಬಂದು ತಲೆ ತಲೆ ಚಚ್ಕೊಂಡು ಹೇಳಿದ್ರಲ್ವಾ ಹಲವರು. ನಾನು ಅದನ್ನು ಯಾವಾಗ ವಿಶ್ವಾಸದಲ್ಲಿ ಸ್ವೀಕರಿಸಿಕೊಂಡೇನೋ ಆಗಲೇ ನನ್ನ ಗುರುತನ್ನು ಹೊಂದಿದೆ. ನನ್ನ ಅನುಭವದಲ್ಲಿ ನೀವು ನೋಡುವುದಾದರೆ ಹಲವರು ಬಂದು ನನ್ನ ಬಳಿ ಈ ಕಾರ್ಯವನ್ನು ಹೇಳಿದ್ದಾರೆ. ನನ್ನ ಸಹೋದರಿ ನನ್ನನ್ನು ಸಮಯ ಸಿಗುವಾಗಲೆಲ್ಲ ಹೇಳಿದ್ದಾರೆ. ನನ್ನ ಯೇಸುವನ್ನು ಅರಿಯದಿರುವಂಥ ಕಾಲಘಟ್ಟದಲ್ಲಿ, ಪಾಪದ ಸ್ವಭಾವದಲ್ಲಿ ದಾಸನಾಗಿದ್ದಂಥ ಕಾಲದಲ್ಲಿ ನನಗೆ ಹೇಳುವುದಕ್ಕೆ ಬಹಳ ಮಂದಿಯನ್ನು ದೇವರು ಕಳುಹಿಸಿದ್ದರು. ಬಹಳ ಮಂದಿ ನನ್ನ ನೋಡುವವರು ನನ್ನ ಬಳಿ ಬಂದು, ಕೆಲವೊಂದು ಸೇವಕರು ಬಂದು ನನ್ನ ಮನೆಗೆ ಬರುವವರು ಕೈ ಹಿಡಿದು ಹೇಳಿದ್ದಾರೆ, ಒಂದು ಒಳ್ಳೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರುವಂತಹ ನೀನು ಈ ರೀತಿ ಎಲ್ಲ ಕುಡಿಬಹುದಾ, ಈ ರೀತಿ ಸ್ಮೋಕ್ ಮಾಡಬಹುದಾ, ಈ ರೀತಿ ಎಲ್ಲ ಮಾದಕ ವಸ್ತುಗಳಿಗೆ ಒಳಗಾಗಬಹುದು ಎಂಬುದಾಗಿ ಹೇಳಿದ್ದಾರೆ. ಯೇಸುವಿನ ಕುರಿತು ಹೇಳಿದ್ದಾರೆ. ಇವೆಲ್ಲವನ್ನು ನಾನು ಹಲವು ಬಾರಿಯ ವಾಕ್ಯವನ್ನ ಕೇಳಿದ್ದೇನೆ. ಆದರೂ ಕೂಡ ನಾನು ನಂಬಿದ್ದರಿಂದಲೇ ನಾನು ಕರ್ತನಲ್ಲಿ ಗುರುತನ್ನು ಹೊಂದಿದವನಾದೆ. ನಮಗೆ ಒಬ್ಬರು ಹೇಳಿದ್ರೆ ವಾಕ್ಯದಲ್ಲಿ ನೋಡಿ, 3 ವ್ಯಕ್ತಿ ಒಳಗೆ ಮರೆಯಾಗಿರುವರು. ಎರಡನೇದು ನಾನು, ಆ ಮುದ್ರೆಯನ್ನು ಹೊಂದುವಂತಹ ನಾನು. ನಾನೇನು ಮಾಡ್ತೀನಿ ಅಂತ ಕೇಳಿದ್ರೆ, ಆ ಒಂದು ವಾಕ್ಯವನ್ನು ಕೇಳುತ್ತೇನೆ. ಯಾವಾಗ ಕೇಳುತ್ತೇನೆ? ಕಿವಿಗೊಟ್ಟು ಕೇಳುತ್ತೇನೆ. ಕೇಳಿದ್ದು ಮಾತ್ರವಲ್ಲದೆ ಕೇಳಿದ್ದನ್ನು ನಾನು ನಂಬುತ್ತೇನೆ. ನನ್ನ ಕೆಲಸ. ಒಬ್ಬ ವ್ಯಕ್ತಿ ಹೇಳ್ತಾರೆ ಅದು ಅವರ ಕೆಲಸ, ಅದನ್ನು ಕೇಳಿ ನಂಬುವಂಥದ್ದು ನನ್ನ ಕೆಲಸ. ಇದನ್ನ ಮಾಡಿದ ಕೂಡಲೇ 3 ವ್ಯಕ್ತಿಯನ್ನು ನೋಡಿ ದೇವರಾತ್ಮನು ನಮ್ಮನ್ನ ಗುರುತಾಕಿ ಮುದ್ರಿಸುತ್ತಾರೆ. 3ನೇ ವ್ಯಕ್ತಿ ಯಾರೆಂದರೆ ಪರಿಶುದ್ಧ ದೇವರಾತ್ಮನು. ಈ ಒಂದು ವಾಕ್ಯದಲ್ಲಿ 3 ಮಂದಿ ಮರೆಯಾಗಿದ್ದಾರಾ? ಆದರೆ ಹೊರಗಿಂದ ನೋಡಿ ಯಾವ ವ್ಯಕ್ತಿ ಕುರಿತು ಹೇಳಿರುವಂತೆ ನಮಗೆ ಅದಿರುವುದಿಲ್ಲ. ನೀವು ನಿಮ್ಮ ರಕ್ಷಣೆಯ ಸುವಾರ್ತೆಯನ್ನು ಸತ್ಯವಾಕ್ಯವನ್ನು ಕೇಳಿ ವಿಶ್ವಾಸಿಗಳಾದಾಗ ವಾಗ್ದಾನ ಮಾಡಲ್ಪಟ್ಟಂತಹ ಪರಿಶುದ್ಧ ದೇವರಾತ್ಮನಿಂದ, ಯಾರಿಂದ ಮುದ್ರೆಯನ್ನು ಹೊಂದಿದಿರಿ? ಪರಿಶುದ್ಧಾತ್ಮನಿಂದ. ಅವರು ಒಂದು ವ್ಯಕ್ತಿತ್ವ, ಒಂದು ವ್ಯಕ್ತಿ. ದೇವರಾತ್ಮನಿಂದ ಅವರಲ್ಲಿ ಮುದ್ರೆಯನ್ನು ಹೊಂದಿದ್ದೀರಿ. ಹಾಗಾದರೆ 3 ವ್ಯಕ್ತಿ. ಒಂದು ನಿಮಗೆ ಹೇಳಿದವರು, ಎರಡನೇದಾಗಿ ಅದನ್ನು ಸ್ವೀಕರಿಸಿಕೊಂಡಂತ ನೀವು, ಮೂರನೇದಾಗಿ ನಿಮ್ಮನ್ನು ಮುದ್ರಿಸಿದಂತಹ ದೇವರಾತ್ಮನು. ಇದುವೇ ಯಹೂದ್ಯರಿಗೂ ನಡೆಯುವಂತಹ ಒಂದು ಕಾರ್ಯ. ಯಾವ ರೀತಿ ಗುರುತಾಗುತ್ತಾರಂದ್ರೆ, ಯಹೂದ್ಯರಿಗೆ ಹೇಳುವುದಕ್ಕೆ ಒಬ್ಬ ವ್ಯಕ್ತಿ ಹೋಗಬೇಕು. ಅದನ್ನು ಆ ಯಹೂದ್ಯರಲ್ಲಿ ಯಾವ ಯಹೂದ್ಯನು ಕರ್ತನು ಯಾರನ್ನು ತಮ್ಮ ಜೀವಬಾಧ್ಯರ ಪಠ್ಯ ಪುಸ್ತಕದಲ್ಲಿ ಮುಂತುಳಿಸಿ ಇಟ್ಟಿದ್ದಾರೋ ಅವನು ಅದನ್ನು ನಂಬುವನು, ಆ ಒಂದು ಮಾತನ್ನು. ಆದ್ರೆ ನೀವು ಓದರೆ ಮಾತ್ರ ಅವನು ಕೇಳಕ್ಕೆ ಸಾಧ್ಯ. ಇದರಲ್ಲಿ ಒಬ್ಬ ವ್ಯಕ್ತಿ ಇಲ್ಲದಿದ್ದರೂ ಕೂಡ ಆ ಒಂದು ಯೋಜನೆ ನೆರವೇರುವುದು ಬಹಳ ಕಠಿಣವಾಗುವುದು. ದೇವರಾತ್ಮನ ಗುರುತಾಕುವುದಕ್ಕೆ ಸಿದ್ಧರಾಗಿದ್ದಾರೆ. ನೀವು ಸ್ವೀಕರಿಸುತ್ತಿದ್ದರೆ ಅವರು ಗುರುತು ಹೇಗೆ ಹಾಕಲು ಸಾಧ್ಯ? ನೀವು ಸ್ವೀಕರಿಸುವುದಕ್ಕೆ ತಯಾರಾಗಿರುವುದಾದರೆ ಒಬ್ಬರು ನಿಮಗೆ ಹೇಳದಿದ್ದರೆ ಅದನ್ನು ಹೇಗೆ ಸ್ವೀಕರಿಸಿಕೊಳ್ಳುವಿರಿ? ಆ ಕಂದಾಕೆ ಮಂತ್ರು ಅದೇ ರೀತಿ ಪುಸ್ತಕವನ್ನು ಓದುತ್ತಾ ಹೋಗ್ತಾ ಇದ್ದಾರೆ. ಆ ರೀತಿ ಹೋಗುವಾಗ ಅರ್ಥವೇ ಗೊತ್ತಿರದೆ ಅವರು ಓದ್ತಾ ಇದ್ದಾರೆ. ಇವತ್ತು ಬಹಳ ಮಂದಿ ಇದ್ದಾರೆ, ಅರ್ಥವೇ ಗೊತ್ತಿಲ್ಲದೆ ಅವರು ಓದುತ್ತಾ ಇದ್ದಾರೆ. ಪಕ್ಕದಲ್ಲೊಬ್ಬ ಅದನ್ನು ಓದುತ್ತಾ ಹೇಳ್ತಾ ಬರ್ತದೆ, ನೀವು ಹಾಗೆ ಕುಳಿತು ಅರ್ಥದಲ್ಲಿ ಕೇಳ್ತಾ ಹೋಗ್ತಾ ಇದ್ದಾರೆ. ಆಗ ಫಿಲಿಪ್ಪನು ಪಕ್ಕಕ್ಕೆ ಹೋಗಿ, ನೀವಾಗ ಓದ್ತಾ ಇದ್ರಲ್ಲ, ಆ ವಾಕ್ಯದ ಅರ್ಥವೇನೆಂಬುದಾಗಿ ನಿಮಗೆ ಗೊತ್ತಾ ಅಂತ ಕೇಳಿದ. ಆಗ ಅವರು ಹೇಳಿದರು, ಒಬ್ಬ ನನಗೆ ಹೇಳದಿದ್ದರೆ ನನಗೆ ಅರ್ಥ ಆಗುತ್ತೆ ಅಂತ ಹೇಳಿದರು. ಅದೇ ರೀತಿಗೆ ಈ ಹೇಳುವವನು ಇಲ್ಲದಿದ್ದರೆ ಸ್ವೀಕರಿಸಿಕೊಳ್ಳುವುದಕ್ಕೆ ಒಬ್ಬನು ಮನಸ್ಸಾಗಿದ್ದರು, ಅದರಲ್ಲಿ ಕುತೂಹಲದಿಂದ ಓದುವಂತಹ ಕಂದೋಕೆ ಮಂತ್ರಿಯಾಗಿದ್ದರು, ಹೇಳುವವರು ಬೇಕಲ್ಲವೇ? ಹಾಗಾದರೂ ಹೇಳುವವನು ಇದ್ದು ಅದನ್ನು ಸ್ವೀಕರಿಸಿಕೊಳ್ಳುವವನು ಇಲ್ಲದೇ ಇದ್ದರೂ ಅದು ಕೆಲಸ ಮಾಡೋಕ್ಕಾಗಲ್ಲ. 3 ಕೆಲಸ ಬಹಳ ಮುಖ್ಯವಾದದ್ದು. ಹಾಗಾದರೂ ಇವರಿಗೆ ಗುರುತನ್ನು ಹಾಕುತ್ತೇನೆ ಎಂಬುದಾಗಿ ಕರ್ತನು ಕೊಟ್ಟಂತಹ ವಾಗ್ದಾನವು ಕೂಡ ಈ ಒಂದು ಪ್ರೊಸೆಸಿಂಗ್ ಆಧಾರದಲ್ಲಿಯೇ, ಈ 3 ಆಧಾರದಲ್ಲಿಯೇ ಇದು ಕ್ರಿಯೆ ಮಾಡಲು ಸಾಧ್ಯ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ ಚಿಕ್ಕದಾಗಿ. ಹಾಗಾದರೆ ಯಹೂದ್ಯರಿಗೆ ಸುವಾರ್ತೆಯನ್ನ ತರುವಂತಹ ಅಥವಾ ಹೇಳುವಂತಹ ಒಬ್ಬನು ಬೇಕು, ಅಥವಾ ಮನುಷ್ಯರು ಬೇಕು. ಎರಡನೇದಾಗಿ, ಯಾರನ್ನು ಕರ್ತನು ಗುರುತಾಕಲು ಇಟ್ಟಿದ್ದಾರೋ ಅವರ ಮನಸ್ಸು ಈ ಒಂದು ವಾಕ್ಯವನ್ನು ಕೇಳುವ ಹಾಗೆ ವಾಕ್ಯಕ್ಕೆ ತೆರೆಯಲ್ಪಡುತ್ತದೆ. ಅವನು ಅದನ್ನು ನಂಬುತ್ತಾನೆ, ಅದನ್ನು ಸ್ವೀಕರಿಸುತ್ತಾನೆ. ನೀವು ಚೆನ್ನಾಗಿ ನೋಡಿ, ಉಳಿದ ಕಡೆ ಸುವಾರ್ತೆ ಸಾರುವುದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸವಿರುವಂಥದ್ದಾಗಿದೆ. ಉಳಿದ ಕಡೆ ನೀವು ದೊಡ್ಡ ಕೂಟದಲ್ಲಿ ಸುವಾರ್ತೆಯನ್ನು ಸಾರಿದರೆ
ಅದನ್ನು ಒಂದು ವೇಳೆ 100 ಮಂದಿ ಸ್ವೀಕರಿಸಬಹುದು, 200 ಮಂದಿ ಸ್ವೀಕರಿಸಬಹುದು, 500, 5,000 ಮಂದಿ ಕೂಡ ಸ್ವೀಕರಿಸಬಹುದು. ಆದರೆ ಇದರಲ್ಲಿ ಇಸ್ರೇಲ್ ಕುಲದವರ ಮಧ್ಯದಲ್ಲಿ ನೀವು ಎಷ್ಟೇ ಸುವಾರ್ತೆ ಸಾರಿದರೂ ಆಯಾ ಕುಲದವರಲ್ಲಿ 12,000 ಮಂದಿ ಮಾತ್ರ ಸ್ವೀಕರಿಸಿಕೊಳ್ಳಲಿದ್ದಾರೆ. ಇದೇ ಆಶ್ಚರ್ಯ. ಅದಕ್ಕಿಂತ ಒಬ್ಬನ ಮನಸ್ಸು ತೆರೆಯಲ್ಪಡೋದಿಲ್ಲ. ಆದರೆ 12,000 ಮಂದಿ ಹೇಳ್ಬೇಕಲ್ಲ, ಈ 12,000 ಮಂದಿ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಆದ್ದರಿಂದ ಆ ಕುಲದವರಿಗೆ ಪರಿಪೂರ್ಣವಾಗಿ ನೀವು ಹೇಳುವಾಗ ಕರ್ತನು ಅದರಲ್ಲಿ 12,000 ಮಂದಿಗೆ ಮನಸ್ಸನ್ನು ತೆರೆಯುತ್ತಾನೆ. ಆ 12,000 ಮಂದಿಯನ್ನು ಗುರುತಿಸುತ್ತಾರೆ. ಅಲ್ಲಿ ಹೇಳುವಾಗ 12,000 ಮಂದಿ ಹೃದಯ ತೆರೆಯಲ್ಪಡುವುದು. ಅದುವೇ ಕರ್ತನು ಅಲ್ಲಿ ಹೇಳಿರುವಂಥದ್ದು. ಹಾಗಾದರೆ ಇವರಿಗೆ ಹೇಳುವುದಕ್ಕೆ ಒಬ್ಬ ವ್ಯಕ್ತಿ ಬೇಕು, ಸ್ವೀಕರಿಸಿಕೊಳ್ಳುವಂತಹ ಮನಸ್ಥಿತಿ ಅವರಲ್ಲಿ ಬರಬೇಕು, ಅವರದನ್ನು ನಂಬಬೇಕು. ಅನಂತರ ದೇವರಾತ್ಮನು ಅವರನ್ನು ಗುರುತನ್ನು ಹಾಕುವ ರೀತಿಯಲ್ಲಿ ಆ ದೂತನು ಅವರ ಹಣೆಯ ಮೇಲೆ ಗುರುತು ಹಾಕುವರು. ಗುರುತನ್ನು ಹಾಕಿ ತಿಳಿಸಿರಿ ಎಂಬುದಾಗಿ ಹೇಳಿದ ಕೂಡಲೇ ಇವರು ಎಲ್ಲರ ತಲೆಯಲ್ಲಿ ಗುರುತನ್ನು ಹಾಕಿ ಬರಲಾಗುವುದಿಲ್ಲ, ಆ ರೀತಿ ಮಾಡಲಾಗುವುದಿಲ್ಲ. ಒಬ್ಬನು ತಾನು ಬಿಟ್ಟುಕೊಡದಿದ್ದರೆ ಒಂದು ಕಾರ್ಯವನ್ನು ಗಮನಿಸಿಕೊಳ್ಳಿರಿ, ಒಂದು ಆತ್ಮಿಕ ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವು ಬಿಟ್ಟುಕೊಡದಿದ್ದರೆ ಸೈತಾನನು ಕ್ರಿಯೆ ಮಾಡಲಾಗುವುದಿಲ್ಲ, ಕರ್ತನು ಕ್ರಿಯೆ ಮಾಡಲಾಗುವುದಿಲ್ಲ. ಕರ್ತನು ಯಾಕೆ ನಿಮ್ಮ ಬಳಿ ಬಂದು ಹೃದಯದ ಬಳಿ ನಿಂತು ಕದವನ್ನು ತಟ್ಟುತ್ತೇನೆ ಎಂಬುದಾಗಿ ಯಾತಕ್ಕೋಸ್ಕರವಾಗಿ ಹೇಳುತ್ತಾರೆ? ನೀನು ತೊರೆದರೆ ಮಾತ್ರ ನಾನು ಒಳಗೆ ಹೋಗಲು ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಸೈತಾನನು ಕೂಡ ಅದೇ ರೀತಿ ಬಲವಂತವಾಗಿ ಅವನು ಯಾರ ಬಳಿ ಬರಲಾಗುವುದಿಲ್ಲ. ನಿಮಗೆ ಸುಮ್ಮನೆ ಆ ರೀತಿ ಹೇಳುತ್ತಾರೆ, ಸೈತಾನನ ಬಂದು ಹಿಡಿಯುತ್ತೇನೆ, ಅದೆಲ್ಲ ಹಿಡಿಯಕ್ಕೆ ಸಾಧ್ಯ ಇಲ್ಲ. ನೀವು ಸ್ಥಳ ಕೊಟ್ಟರೆ ಮಾತ್ರವೇ ಹಿಡಿಯಲು ಸಾಧ್ಯ. ನೀವು ಸ್ಥಳ ಕೊಡುವಂತೆ ಮಾಡುವುದಕ್ಕೋಸ್ಕರವಾಗಿ ಸೈತಾನನು ಅವನ ಮಾರ್ಕೆಟ್ನಲ್ಲಿ, ಅವನ ಸ್ಟೋರ್ ರೂಮ್ನಲ್ಲಿ ಬಹಳ ಕಾರ್ಯವನ್ನಿಟ್ಟಿದ್ದಾನೆ. ನಾವು ಕುಡಿಯುವುದಕ್ಕಾಗಿರುವ ಕಾರ್ಯ, ಮೋಜು ಮಸ್ತಿ ಎನ್ನುವಂತಹ ಕಾರ್ಯಗಳಿಗೆ, ಕೊಲೆ ಮಾಡುವುದಕ್ಕೆ ಬೇಕಾಗಿರುವ ಕಾರ್ಯ, ಐಷಾರಾಮಿಯ ಎಲ್ಲ ವಸ್ತುಗಳು, ಮನೋರಂಜನೆ ಕಾರ್ಯಗಳು, ವ್ಯಭಿಚಾರದ ಕಾರ್ಯಗಳು, ಪಾಪ ಇವೆಲ್ಲವನ್ನ ಇಟ್ಟು ನಿಮ್ಮ ಮನದಲ್ಲಿ ಸ್ಥಳವನ್ನು ಹಿಡಿಯುವುದಕ್ಕೋಸ್ಕರವಾಗಿ ಇಷ್ಟೊಂದು ಕಾರ್ಯವನ್ನು ಇಟ್ಟಿದ್ದಾನೆ ಅವನು. ಇಲ್ಲದಿದ್ದರೆ ತಾನಾಗಿಯೇ ಬಂದು ಎಲ್ಲ ವ್ಯಕ್ತಿಯನ್ನು ಹಿಡಿಯಬೇಕೆಂದು ಮನಸ್ಸು ಮಾಡುವುದಾದರೆ ಯಾರಾದರೂ ಇವತ್ತು ಬಾಕಿ ಉಳಿಯುತ್ತಿದ್ದನ್ನು ಯೋಚನೆ ಮಾಡಿ ನೋಡಿ. ಕರ್ತನು ಅದೇ ರೀತಿಯೇ ಒಬ್ಬ ವ್ಯಕ್ತಿಯು ಸ್ಥಳ ಕೊಟ್ಟರೆ ಮಾತ್ರ ಅವರು ಒಳಗೆ ಕ್ರಿಯೆ ಮಾಡುತ್ತಾರೆ. ಅವರು ಒಳಗೆ ಬಂದು ಅವನೊಂದಿಗೆ, ಒಬ್ಬನು ನನ್ನ ಧ್ವನಿಯನ್ನು ಕೇಳಿ ಕದವನ್ನು ತೆರೆದರೆ ನಾವು ಒಳಗೆ ಬಂದು ಅವನ ಸಂಗಡ ಭೋಜನ ಮಾಡುತ್ತೇವೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅವರೇನು ಬಲವಂತವಾಗಿ ಬಂದು ರಕ್ಷಣೆ ಹೊಂದುತ್ತೀಯ, ಅಭಿಷೇಕ ಹೊಂದುತ್ತೀಯ ಎಂಬುದಾಗಿ ಯಾರನ್ನೂ ಅವರು ಬಂದು ಕೇಳುವುದಿಲ್ಲ. ರಕ್ಷಣೆ ಹೊಂದುವುದಕ್ಕೆ ಬೇಕಾಗಿರುವಂತಹ ಅವಕಾಶವನ್ನು ಉಂಟು ಮಾಡುತ್ತಾರೆ. ನೀವೇ ಅದನ್ನು ಸ್ವೀಕರಿಸಬೇಕು. ಹಾಗಾದರೆ ಏನು ಮಾಡಬೇಕೆಂದರೆ 12,000 ಮಂದಿಗೆ ಗುರುತಾಕಬೇಕೆಂದರೆ ನಾವು 1,00,000 ಜನಗಳಿಗಾದರೂ ಸುವಾರ್ತೆ ಸಾರಬೇಕು. ಆಗ ಮಾತ್ರ 12,000 ಹಿಡಿಯಲು ಸಾಧ್ಯ. ಅದು ಯಾರಂತ ನಮಗೆ ಗೊತ್ತಿಲ್ಲ ಅಲ್ವೇ? ಹಾಗಾದರೆ ಹೇಳುವವನು ಹೊರಡಬೇಕು, ಕೇಳುವವನ ಹೃದಯವು ತೆರೆಯಲ್ಪಡಬೇಕು. ಗುರುತನ್ನು ಹಾಕುವಂತಹ ದೇವದೂತನು ತಯಾರಾಗಿ ನಿಂತಿರುತ್ತಾರೆ. ಒಂದು ಕೂಟ ನಡೆಸುತ್ತಾರೆ ಅಂತ ಇಟ್ಕೊಳ್ಳಿ, ಇಸ್ರೇಲ್ ಜನಗಳಿಗೋಸ್ಕರವಾಗಿ ಒಂದು ಕೂಟ. ಆ ಕೂಟದಲ್ಲಿ ಬರ್ತಾರೆ. ಬರುವಾಗ ಗುರುತನ್ನು ಹೊಂದಿರುವಂತಹ ದೂತನು ಯಾವಾಗ 2 ಸೇವೆಯು ಇಲ್ಲಿ ನಡೆಯುವಂತದಾಗಿರುತ್ತದೆ, ಹೇಳುವವನು ಅದನ್ನು ಹೇಳಬೇಕು. ಹೇಳಿದ ಕೂಡಲೇ ಕೇಳಿ ಅವರ ಮನಸ್ಸು ತೆರೆಯಲ್ಪಟ್ಟರೆ ತಕ್ಷಣ ಮುದ್ರೆ ಅವರ ಹಣೆಯ ಮೇಲೆ. ಸೇವೆ ಮಾಡುವುದಕ್ಕೋಸ್ಕರವಾಗಿಯೂ ಅವನಿನ್ನು ಮುಂದೆ ಬರುವಂತಹ ಕೋಪಾಗ್ನೆಯಲ್ಲಿ ರಕ್ಷಣೆ ಹೊಂದುವುದಕ್ಕೋಸ್ಕರವಾಗಿ ಒಂದು ಗುರುತು. ಇದುವೇ ನಡೆಯುವಂಥದ್ದು. ಆಗ ಈಗ ನಮಗೇನು ಬೇಕು? ಮೊದಲು ನೋಡಿರಿ, ರಕ್ಷಣೆಯ ಸುವಾರ್ತೆಯನ್ನ ಹೇಳಿದರು, ರಕ್ಷಣೆಯ ಸುವಾರ್ತೆಯನ್ನ ಅವರು ಕೇಳಿದರು, ಕೇಳಿದ ನಂತರ ನಂಬಿದರು, ಅನಂತರ ಅವರು ಗುರುತು ಹೊಂದಿದರು. ಇವೆಲ್ಲವೂ ನನಗಾದಂತಹ ಅನುಭವ, ನಿಮಗಾದಂತಹ ಅನುಭವ, ಎಲ್ಲರಿಗೂ ಅದುವೇ ಅನುಭವ. ನೀವು ಸ್ವೀಕರಿಸಬೇಕು ಅನ್ನೋದಕ್ಕೋಸ್ಕರವಾಗಿ ತಾನೇ ಇಷ್ಟೊಂದು ಹೇಳ್ತೀವಿ. ಸ್ವೀಕರಿಸದಿದ್ದರೆ ಅವರು ಕ್ರಿಯೆ ಮಾಡಲಾಗುವುದಿಲ್ಲ, ಅದನ್ನು ಮಾಡಬೇಕು. ಇಲ್ಲೂ ಅದೇ ರೀತಿಯೇ ಅವರಿಗೆ ಹೇಳಬೇಕು, ಅವರು ಅದನ್ನು ಸ್ವೀಕರಿಸಬೇಕು. ಅನಂತರ ದೇವದೂತರು ಗುರುತನ್ನು ಹಾಕುತ್ತಾರೆ. ಇದು ಒಂದು ಸಿಸ್ಟಮ್ ಅನ್ನ ಈಗ ಇಂಟ್ರೋ ಮಾಡುತ್ತಾರೆ. ಈಗ ಇದಕ್ಕೇನು ಬೇಕು? ಹೇಳುವವರು ಬೇಕು. ಈಗ ಇದು ಎಲ್ಲಿ ನಡೆಯಲಿದೆ ಎಂಬುದಾಗಿ ಕೇಳುವುದಾದರೆ, ಇಸ್ರೇಲ್ಯರಿಗೆ ಸುವಾರ್ತೆ ಸಾರಲ್ಪಡುವುದಕ್ಕೆ ಯಾರು ಕಳುಹಿಸಲ್ಪಡಬೇಕು? ಅದನ್ನು ಆ ಯಹೂದ್ಯನು ನಂಬಬೇಕು. ಅವರಿಗೆ ಹಾಗಾದ್ರೆ ನಾವು ಯಾವ ಕಾರ್ಯವನ್ನು ಅವರಿಗೆ ಹೇಳಬೇಕೆಂದ್ರೆ, ಅವರಿಗೆ ದೇವರು ಇಟ್ಟಿರುವಂತಹ ಸೇವೆಯನ್ನು ಹೇಳಬೇಕು. ಅನಂತರ ಬರುವಂತಹ ದೇವರ ಕೋಪಾಜ್ಞೆ ಕುರಿತು ಹೇಳಬೇಕು. ಆ ಕೋಪಾಜ್ಞೆಯಲ್ಲಿ ಒಟ್ಟಾರೆ ಮನುಷ್ಯರು ನಾಶವಾಗುತ್ತಾರೆ ಎಂಬುದಾಗಿ, ಒಟ್ಟಾರೆ ದೇವರಿಗೆ ವಿರುದ್ಧವಾಗಿ ಕ್ರಿಯೆ ಮಾಡುವವರು ಪರಿಪೂರ್ಣವಾಗಿ ನಾಶವಾಗುವರು. ಆದರೂ ಗುರುತನ್ನು ಹೊಂದಿರುವವರು ಸಂರಕ್ಷಿಸಲ್ಪಡುವರು. ನಿಮಗೆ ಆ ಗುರುತಿನ ಆ ವಾಗ್ದಾನವಿದೆ ಎಂಬುದಾಗಿ ಅವರಿಗೆ ತಿಳಿಸಿ ಸ್ವೀಕರಿಸುವಂತೆ ಮಾಡಬೇಕು. ಇದನ್ನು ಇವೆರಡನ್ನು ಮಾಡಿದ್ದರೆ ಆ ದೂತರು ಅಲ್ಲಿ ಇರುವರು. ಅವರು ಅವರಿಗೆ ಗುರುತನ್ನು ಹಾಕುವರು, ಮುದ್ರೆ. ಸುಮ್ಮನೆ ಎಲ್ಲ ಬಂದು ಮುದ್ರೆ ಹಾಕಲ್ಲ ಅವರು. ಓಕೆ, ಈಗೇನು ಮಾಡಬೇಕಂದ್ರೆ, ಇದು ಯಾವಾಗ ನಡೆಯುತ್ತೆ ಅಂತ ಕೇಳುವುದಾದರೆ, ಇವರಿಗೆ ಸುವಾರ್ತೆ ಸಾರಲ್ಪಡುವುದಕ್ಕೆ ಕರ್ತನು ಬೇರೆ ಕುಲದವರಿಂದ ಮನುಷ್ಯರನ್ನು ಕಳುಹಿಸುತ್ತಾರೆ. ಹಾಗಾದರೆ ಇದರ ಕುರಿತು ಕರ್ತನು ಏನು ಹೇಳುತ್ತಾರೆ ಎಂದು ಕೇಳುವುದಾದರೆ, ನಿಮಗೆ ಚೆನ್ನಾಗಿ ಗೊತ್ತು, ಉಜ್ಜೀವನ ಎನ್ನುವಂಥದ್ದು ಭಾರತದಿಂದಲೇ ಬರುವಂಥದ್ದಾಗಿದೆ. ಯಾವ ಉಜ್ಜೀವನ? ಲೋಕವನ್ನು ವ್ಯಾಪಿಸುವ ಉಜ್ಜೀವನ. ಇವರ ಮೂಲಕವಾಗಿಯೇ ಲೋಕಕ್ಕೆ, ಒಟ್ಟಾರೆ ಲೋಕಕ್ಕೂ ಉಜ್ಜೀವನವಾದದ್ದು ಹೊರಟು ಹೋಗುವಂಥದ್ದಾಗಿದೆ. ಹಾಗಾದರೆ
ಈ ಇಸ್ರೇಲರಿಗೆ ಗುರುತನ್ನು ಹಾಕುವುದಕ್ಕೋಸ್ಕರವಾಗಿ ಅವರಿಗೆ ಹೇಳಬೇಕಾಗಿರುವಂತಹ ಸುವಾರ್ಥ ವಾಕ್ಯವನ್ನು ತೆಗೆದುಕೊಂಡು ಹೋಗುವವನು ಕೂಡ ಒಬ್ಬ ಇಂಡಿಯಾದವನಾಗಿ ಇರಬೇಕು. ಈ ವಾಕ್ಯವನ್ನು ಗಮನಿಸಿ ನೋಡಿರಿ, ಓದುವಾಗಲೇ ಗೊತ್ತಾಗುತ್ತದೆ ಒಬ್ಬ ಭಾರತೀಯನ ಮುಖಾಂತರವಾಗಿ ದೇವರು ಮಾಡಬೇಕು. ಯಾಕೆ ಇಸ್ರೇಲರು ಯಾವ ರೀತಿ ಭಾರತೀಯರ ಮುಖಾಂತರವಾಗಿ ಕೇಳುತ್ತಾರೆ ಎಂಬುದಾಗಿ ನೀವು ಕೇಳಬಹುದು. ಆದರೆ ಸತ್ಯವೇದ ಯಾವ ಯೋಜನೆ ಇಟ್ಟಿದೆ ಗೊತ್ತಾ? ಯಹೂದ್ಯರಿಗೆ ಸುವಾರ್ತೆ ಎನ್ನುವಂಥದ್ದು ಅನ್ಯ ಜನಾಂಗದವರ ಮಧ್ಯದಲ್ಲಿ ಬರಬೇಕು. ಇದು ನಾನು ಹೇಳ್ತಿಲ್ಲ, ಸತ್ಯವೇದ ಹೇಳ್ತಾ ಇದೆ. ಆ ಅನ್ಯ ಜನಾಂಗದವನು ಯಾರು ಎನ್ನುವಂಥದ್ದು ನಾನು ಹೇಳ್ತಿರುವಂಥದ್ದು. ನೋಡಿರಿ, ರೋಮಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 30-31ನೇ ವಾಕ್ಯ. ಈ ವಾಕ್ಯವನ್ನು ಓದಿ ನೋಡುವಾಗ ಆಶ್ಚರ್ಯವಾಗಿರುವುದು. ಆದ್ದರಿಂದ ನೀವು ಯಾರು? ಸಭೆಯನ್ನು ನೋಡಿ ಹೇಳ್ತಾ ಇದ್ದಾರೆ ಪೌಲನು. ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ನೀವು ಇಂದಿನ ಕಾಲದಲ್ಲಿ ದೇವರಿಗೆ ವಿಧಿಯರಾಗಿದ್ದೀರಿ. ಆ ಕಾಲಘಟ್ಟದಲ್ಲಿ ನಾವಿಲ್ಲಿ ಆರಾಧನೆ ಏನು, ಬಲಿ ಸಮರ್ಪಣೆ ಮಾಡುವಂಥದ್ದೇನು, ದೇವಾಲಯವೇನು, ಪ್ರಾರ್ಥನಾ ಧೂಪಗಳೇನು ನಾವು ಜೀವಿಸ್ತಾ ಇದ್ವಿ. ಆದ್ರೆ ನೀವು ಆ ಕಾಲಘಟ್ಟದಲ್ಲಿ, ಇಂದಿನ ಕಾಲದಲ್ಲಿ ದೇವರನ್ನು ಅರಿಯದೆ ವಿಧೇಯರಾಗದೆ ಇದ್ದು ಮನ ಬಂದಂತೆ ಬದುಕಿ ಪಾಪದಲ್ಲಿ ನೀವು ಮುಳುಗಿ ಇಷ್ಟು ಬಂದಂತೆ ನೀವು ಮನ ಬಂದಂತೆ ಬದುಕುತ್ತಾ ಅವಿಧೇಯರಾಗಿದ್ದೀರಿ. ಆದರೆ ಈಗ ಆ ರೀತಿ ಇದ್ದಂತಹ ನಿಮಗೆ ಈಗ ಈ ದೇವರನ್ನು ಆರಾಧನೆ ಮಾಡಿದಂತಹ ಯಹೂದ್ಯರಿದ್ದಾರಲ್ಲವೇ, ಅವರು ಅವಿಧೇಯರಾಗಿ ಓದುವುದರಿಂದ ಅವರ ಒಂದು ಅವಿಧೇಯತ್ವದಿಂದ ಆ ಒಂದು ಕೃಪೆ ನಿಮಗೆ ಇಳಿದು ಬಂದಿತ್ತು. ಅವರು ಕರ್ತನು ಮೊದಲ ಹಂತದಲ್ಲಿ ಕೊಟ್ಟಂತಹ ಹಳೆ ಒಡಂಬಡಿಕೆಯ ನಿಯಮಗಳಿಗೆಲ್ಲ ವಿಧೇಯರಾಗುತ್ತಲೇ ಬಂದರು, ವಿಧೇಯರಾಗಿ ಅದನ್ನು ಕೈಗೊಂಡರವರು. ಆದರೆ ಹೊಸ ಒಡಂಬಡಿಕೆಯ ಕಾಲಘಟ್ಟದ ನಿಯಮಗಳನ್ನು ಹೇಳುವಾಗ ಅದಕ್ಕೆ ಅವರು ವಿಧೇಯರಾಗಲಿಲ್ಲ. ತಕ್ಷಣ ಏನಾಯಿತು? ಕರ್ತನು ಅವರನ್ನು ಬಿಟ್ಟು ಅನ್ಯ ಜನಾಂಗದವರಾಗಿದ್ದ ನಿಮಗೆ ಆ ಕೃಪೆಯನ್ನ ಕೊಟ್ಟು ನೀವು ಆವಾಗ ಕೃಪೆಯನ್ನು ಹೊಂದಿದಿರಿ. ಅವನು ಮಾತ್ರ ಅವತ್ತು ಕೃಪೆಯನ್ನು ಹೊಂದಿರುವುದಾದರೆ ಅವರು ಆ ಸಮಯದಲ್ಲಿ ಮಾತ್ರ ಹೊಸ ಒಡಂಬಡಿಕೆಯ ಕಾರ್ಯ ಬರಬೇಕಾದ ಮೆಸ್ಸಿಯ ಈತನೇ ಎಂಬುದಾಗಿ ಅವರು ಸ್ವೀಕರಿಸಿಕೊಂಡಿರುವುದಾದರೆ ಇವತ್ತು ನಿಮಗೂ ನನಗೂ ರಕ್ಷಣೆ ಸಿಗ್ತಾ ಇರಲಿಲ್ಲ. ಅವಕಾಶ ಸ್ವಲ್ಪ ನಮಗೆ ಆ ಕೃಪೆ ಸಿಗ್ತಾ ಇರಲಿಲ್ಲ. ಅವರ ಒಂದು ಅವಿಧೇಯತ್ವದಿಂದಲೇ ನಿಮಗೂ ನನಗೂ ಕೃಪೆಯೂ ಸಿಕ್ಕಿತ್ತು. ನಮಗೆ 2ನೇ ವಾಕ್ಯವು ಹೇಳುವಂಥದ್ದಾಗಿದೆ 31ರಲ್ಲಿ, ಅವರು ಈಗ ಅವಿಧೇಯರಾಗಿರುವುದರಿಂದ ಈಗ ಅವರು ಅವಿಧೇಯರಾಗಿದ್ದಾರೆ. ಅದಾದ ನಂತರ ನಿಮಗೆ ಸಿಕ್ಕಿದಂತಹ ಕೃಪೆಯ ನಿಮಿತ್ತವಾಗಿ ನಿಮಗೆ ಸಿಕ್ಕಿದ ಕೃಪೆ ಯಾವುದು? ಕರ್ತನ ಕೃಪೆ, ದೇವರ ಅಭಿಷೇಕ, ಕರ್ತನ ರಕ್ಷಣೆ. ನಿಮ್ಮ ಕೃಪೆಯ ನಿಮಿತ್ತದಿಂದಲೇ ಅವರು ಕೃಪೆಯನ್ನ ಹೊಂದುವರು. ಅದರ ಅರ್ಥವೇನು? ನನಗೆ ಸಿಕ್ಕಿರುವಂತಹ ಕೃಪೆ ಎನ್ನುವಂಥದ್ದು ರಕ್ಷಣೆ. ನನಗೆ ಸಿಕ್ಕಿರುವಂತಹ ರಕ್ಷಣೆಯಿಂದ ಈಗ ಅವರು ಕೃಪೆಯನ್ನು ಹೊಂದಲಿದ್ದಾರೆ. ಹಾಗಾದರೆ ನಾನೇ ಅವರಿಗೆ ಹೋಗಿ ಅದನ್ನು ಹೇಳಲಿದ್ದೇನೆ ಎನ್ನುವಂಥದ್ದು ಅರ್ಥ. ಇದನ್ನು ನಾವು ಚಿಕ್ಕದಾಗಿ ಹೇಳಬೇಕೆಂದರೆ, ರಕ್ಷಣೆ ಲೋಕಕ್ಕೆ ಯಹೂದ್ಯರ ಮುಖಾಂತರವಾಗಿ ಬರುತ್ತದೆ ಎಂಬುದಾಗಿ ಯೇಸು ಹೇಳಿದರು. ಯಹೂದ್ಯರ ಮುಖಾಂತರವಾಗಿ ರಕ್ಷಣೆ ಲೋಕಕ್ಕೆ ಬರುವುದು, ಅದು ಬಂದಿತ್ತು. ಯಹೂದ ಕುಲದಿಂದಲೇ ಯೇಸು ಹುಟ್ಟಿ ಬಂದರು. ಆದರೆ ಯಹೂದ್ಯರಿಗೆ ರಕ್ಷಣೆ ಎನ್ನುವಂಥದ್ದು ಅನ್ಯ ಜನಾಂಗದವರ ಬಳಿಯಿಂದಲೇ ಬರುವಂಥದ್ದಾಗಿದೆ. ಅವರು ಬಿಟ್ಟಿದ್ದರಿಂದ ನೀವು ಕೃಪೆಯನ್ನು ಹೊಂದಿದ್ದೀರಲ್ಲವೇ, ಈಗ ನೀವು ಪಡೆದುಕೊಂಡಿರುವಂತಹ ಕೃಪೆಯಿಂದ ಇನ್ನು ಮುಂದೆ ಅವರಿಗೆ ಕೃಪೆ ಸಿಗುವಂಥದ್ದಾಗಿದೆ. ಅದರ ಅರ್ಥವೇನು? ನಿಮಗೆ ಸಿಕ್ಕಿರುವುದರಿಂದಲೇ ನೀವು ಅವರ ಪಾತ್ರೆಯಲ್ಲಿ ಈಗ ಹಾಕಲಿದ್ದೀರಿ ಎಂಬುದಾಗಿ ಅರ್ಥ. ಅದನ್ನೇ ಸತ್ಯವೇದ ಹೇಳುತ್ತಿದೆ. ಯಹೂದ್ಯರಿಗೆ ಬರುವುದು, ರಕ್ಷಣೆ ಬರುವುದು. ಅವರು ಈಗ ಅವಿಧೇಯರಾಗಿದ್ದು ಅನಂತರ ನಿಮಗೆ ದೊರಕಲಿರುವಂತಹ ಕೃಪೆಯ ನಿಮಿತ್ತವಾಗಿ ಕೃಪೆಯನ್ನ ಹೊಂದುವರು. ಹಾಗಾದರೆ ಇವರಿಗೆ ಹೇಳುವವರು ಯಾರು ಹೋಗುತ್ತಾರೆ ಎಂಬುದಾಗಿ ನೀವು ನೆನೆಸುವುದಾದರೆ, ನಾವು ಕುಳಿತು ಸ್ವಲ್ಪ ವಾಕ್ಯವನ್ನು ಧ್ಯಾನ ಮಾಡಿ ನೋಡಿದರೆ, ಒಂದು, ಅವರು ಅನ್ಯ ಜನಾಂಗದವರಾಗಿ ಇರಬೇಕು, ದೇವರ ಬಳಿಯಲ್ಲಿ ಕೃಪೆಯನ್ನು ಹೊಂದಿದವರಾಗಿ ಇರಬೇಕು. ಅವರ ಒಂದು ಕೃಪೆಯ ನಿಮಿತ್ತವಾಗಿಯೇ ಯಹೂದ್ಯರ ಪಾತ್ರೆಯಲ್ಲಿ ಕೃಪೆ ಹಾಕಲ್ಪಡುವಂಥದ್ದಾಗಿರುತ್ತದೆ. ಹಾಗಾದರೂ ಇವರನ್ನೇ ಕರ್ತನ ಉಪಯೋಗ ಮಾಡಲಿದ್ದಾರೆ. ಹಾಗಾದರೆ ದೇವರು ಮಾತಾಡಿದಂಥ ಉಳಿದಿರುವಂತಹ ಪ್ರವಾದನ ವಾಕ್ಯವನ್ನು ನಾವು ಆಲೋಚನೆ ಮಾಡಿ ನೋಡುವಾಗ, ಕಡೆಯ ದಿನದ ಉಜ್ಜೀವನ ಭಾರತದಿಂದಲೇ ಆರಂಭವಾಗಲಿದೆ. ಅದರಲ್ಲಿಯೂ ಸೌತ್ ಇಂಡಿಯಾದಲ್ಲಿಯೇ, ದಕ್ಷಿಣ ಭಾರತದಲ್ಲಿಯೇ. ಕರ್ತನು ಇವೆಲ್ಲವನ್ನು ಮುಂಚಿತವಾಗಿ ತಿಳಿದಿರುವುದರಿಂದಲೇ, ಆತನ ಮನದಲ್ಲಿ ಯೋಜನೆ ಇದ್ದುದರಿಂದಲೇ ತಮ್ಮ ಶಿಷ್ಯರಲ್ಲಿ ಒಬ್ಬನನ್ನ ದಕ್ಷಿಣ ಭಾರತಕ್ಕೆ ಕಳುಹಿಸಿಕೊಟ್ಟರು. ಭಾರತಕ್ಕೆ ಬಂದು ಹಲವು ಕಡೆ ಅವರು ಸೇವೆ ಮಾಡಿದರೂ ಕೂಡ ದಕ್ಷಿಣ ಭಾರತದಲ್ಲಿಯೇ ಅವರ ಒಂದು ಸೇವೆಯು ನೆರವೇರುವಂಥದ್ದಾಗಿ ನಾವು ನೋಡುತ್ತೇವೆ. ಹಾಗಾದರೆ ಈ ಒಂದು ಕುಲಕ್ಕೆ ಒಂದು ದೊಡ್ಡ ಕೃಪೆ ಸಿಕ್ಕಿರುವಂಥದ್ದಾಗಿದೆ. ಲೋಕದಲ್ಲಿರುವಂತಹ ಎಲ್ಲರಿಗೂ ಕೃಪೆ ಸಿಕ್ಕಿತ್ತು, ರಕ್ಷಣೆಯ ಕೃಪೆ. ಆದರೆ ಉಜ್ಜೀವನವನ್ನು ತರುವಂತಹ ವಿಶೇಷವಾಗಿರುವಂತಹ ಕೃಪೆ ಈ ದಕ್ಷಿಣ ಭಾರತದ ಜನಗಳಿಗೆ ಸಿಕ್ಕಿರುವಂಥದ್ದಾಗಿದೆ. ಕೆಲವರು ಬಹಳ ತಮಿಳರು ಎಂಬುದಾಗಿ ಹೇಳುತ್ತಾರೆ. ನಾನು ಆ ರೀತಿ ಹೇಳುವುದಿಲ್ಲ, ಅವರು ದಕ್ಷಿಣ ಭಾರತದವರು ಎಂಬುದಾಗಿ ನಾನು ಹೇಳುತ್ತೇನೆ. ಏಕೆಂದರೆ ಈ ದಕ್ಷಿಣ ಭಾರತದಲ್ಲಿ ಇರುವಂತಹ ರಾಜ್ಯಗಳು ವಿಭಾಗಿಸಲ್ಪಡುವುದಕ್ಕಿಂತ ಮುಂಚೆ ಭಾರತ 2 ವಿಭಾಗವಾಗಿ ವಿಂಗಡಿಸಲ್ಪಟ್ಟಿತ್ತು. ಒಂದು ದಕ್ಷಿಣ ಭಾರತ, ಉತ್ತರ ಭಾರತ ಎಂದು. ದಕ್ಷಿಣ ಭಾಗ ಪೂರ್ತಿಯಾಗಿ ದಕ್ಷಿಣ ಭಾರತ ಎಂಬುದಾಗಿಯೂ, ಉತ್ತರ ಭಾಗದಲ್ಲಿರುವಂತಹ ಪ್ರದೇಶವು ಉತ್ತರ ಭಾರತ ಎಂಬುದಾಗಿಯೂ ಅರಸರ ಒಂದು ಆಳ್ವಿಕೆ ಕಾಲಘಟ್ಟದಲ್ಲಿಯೂ ಬ್ರಿಟಿಷರ ಆಳ್ವಿಕೆ ಕಾಲಘಟ್ಟದಲ್ಲಿಯೂ ಇತ್ತು. 1947ರಲ್ಲಿ ಭಾರತ ಸ್ವಾತಂತ್ರ್ಯವಾದಾಗಲೂ ಕೂಡ ತಮಿಳುನಾಡು, ಕರ್ನಾಟಕ,
ಅನಂತರ ಕೇರಳ, ಆಂಧ್ರ ಇವೆಲ್ಲವೂ ಕೂಡ ಒಳಗೊಂಡಿರುವಂತಹ ಪ್ರಾಂತ್ಯ ಪೂರ್ತಿಯಾಗಿ ಮಡ್ರಾಸ್ ರಾಜಧಾನಿ ಎಂಬುದಾಗಿ ಕರೆಯುತ್ತಿದ್ದರು. ಅದಾದ ನಂತರ 1954ನೇ ವರ್ಷದಲ್ಲಿಯೇ ನೋಡಿರಿ, 47ರಲ್ಲಿ ಬಂದು ಸ್ವಾತಂತ್ರ್ಯ ಸಿಕ್ಕಿತ್ತು. 54ರಲ್ಲಿಯೇ ಭಾಷೆಯ ಆಧಾರದ ಮೇಲೆ ರಾಜ್ಯಗಳು ವಿಂಗಡಿಸಲ್ಪಟ್ಟದ್ದಾಯಿತು. ಇದೆಲ್ಲ ನಾವು ಮಾಡಿಕೊಂಡಿರುವಂಥದ್ದು. ಆದರೆ ಕರ್ತನ ದೃಷ್ಟಿಯಲ್ಲಿ ದಕ್ಷಿಣ ಭಾರತ ಅಷ್ಟೇ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ದಕ್ಷಿಣ ಭಾರತದಿಂದಲೇ ನೀವು ತಮಿಳು ಮಾತಾಡಬಹುದು, ಕನ್ನಡ ಮಾತಾಡಬಹುದು, ಮಲಯಾಳಂ ಮಾತಾಡಬಹುದು, ನೀವು ತೆಲುಗು ಮಾತಾಡಬಹುದು. ದಕ್ಷಿಣ ಭಾರತದಿಂದಲೇ ಆ ಉಜ್ಜೀವನವನ್ನ ದೇವರು ಹೊರಡುವಂತೆ ಮಾಡಲಿದ್ದಾರೆ. ಹಾಗಾದರೆ ಹೊರಡುವಂತೆ ಮಾಡುವಾಗ ಈ ದಕ್ಷಿಣ ಭಾರತೀಯರನ್ನೇ ಕರ್ತನು ಕೆಲವರನ್ನ ಉಪಯೋಗಿಸಿ ಈ ಯಹೂದ್ಯರ ಒಂದು ಪಾತ್ರವನ್ನು ತುಂಬಿಸುವಂತೆ ಆ ಕೃಪೆಯನ್ನು ಇವರ ಮುಖಾಂತರವಾಗಿ ತರಲಿದ್ದಾರೆ. ಯಾಕೆಂದರೆ ವಾಕ್ಯ ಹೇಳುತ್ತದೆ, ಅವರಿಗೆ ನೇರವಾಗಿ ಬರುವುದಿಲ್ಲ, ಅನ್ಯ ಜನಾಂಗದವರ ಮಧ್ಯದಿಂದಲೇ ನಿಮಗೆ ಸಿಕ್ಕಿರುವಂತಹ ಕೃಪೆಯಿಂದಲೇ ಅವರು ಕೃಪೆಯನ್ನು ಹೊಂದುವರೆಂದು ಬರೆಯಲ್ಪಟ್ಟಿದೆ. ಈಗ ನೋಡಿರಿ, ನಾನು ನಿಮಗೆ ಕೃಪೆಯಲ್ಲಿ ಒಂದು 10,000 ರೂಪಾಯಿಯನ್ನ ನಿಮ್ಮ ಕೈಯಲ್ಲಿ ಕೊಡುತ್ತೆಂದು ಇಟ್ಕೊಳ್ಳಿ. 10,000 ರೂಪಾಯಿ ನಿಮಗೆ ಸಿಕ್ಕಿರುವಂತಹ ಕೃಪೆ 10,000. ಇದರಿಂದಲೇ ನೀವು ಅವರಿಗೆ ಒಂದು 5,000 ಕೊಡಲಿದ್ದೀರಾ. ಅದೇ ರೀತಿಯೇ ಹಾಗಾದ್ರೂ ನೀವಿಲ್ಲದೆ ಅವರು ಬರಲಾಗುವುದಿಲ್ಲ. ಹಾಗಾದರೆ ಇವತ್ತು ಯಹೂದ್ಯರಿಗೆ ಯಾರು ಬೇಕು ಎಂದು ಕೇಳುವುದಾದರೆ ಗುರುತನ್ನು ಹಾಕುವುದಕ್ಕೆ ಎಂದರೆ ಕರ್ತನು ಉಪಯೋಗಿಸಲಿರುವಂಥ ಅನ್ಯ ಜನಾಂಗದವರ ಮಧ್ಯದಿಂದ ಹೊರಡುವಂತಹ ಸೇವಕರು ಅವಶ್ಯಕತೆ ಇದೆ ಯಹೂದ್ಯರಿಗೆ ಗುರಿಯಿಟ್ಟು. ಎರಡನೇದಾಗಿ ಅವರು ಹೋಗಿ ಅವರಿಗೆ ಸಾರಬೇಕು, ಅದನ್ನು ಅವರು ಸ್ವೀಕರಿಸಿಕೊಳ್ಳುವರು. ಸ್ವೀಕರಿಸಿದರೊಂದಿಗೆ ದೂತರು ತಕ್ಷಣ ಗುರುತನ್ನು ಹಾಕುವರು. ಇದುವೇ ಒಂದು ಸಿಸ್ಟಮ್, ಇದುವೇ ನಡೆಯುವಂಥದ್ದು. ಆದರೆ ಇದರಲ್ಲಿ ಭಾರತದಲ್ಲಿ ಹೋಗುವರು, ತಮಿಳುನಾಡಿಂದ ಹೋಗುವರು ಅಥವಾ ನಮ್ಮ ದಕ್ಷಿಣ ಭಾರತದಿಂದ ಹೋಗುವರು ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಅವರಿಗೆ ಅನ್ಯ ಜನರಿಂದ ರಕ್ಷಣೆ ಹೋಗುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೂ ನಾವು ಏನನ್ನು ಊಹಿಸುತ್ತೇವೆ ಎಂದು ಕೇಳಿದರೆ ಉಜ್ಜೀವನ ಹೋಗುತ್ತದಲ್ಲ ದಕ್ಷಿಣ ಭಾರತದಿಂದ. ಹಾಗಾದರೆ ಇದರಲ್ಲಿ ಒಂದು ಗುಂಪು, ಒಂದು ಭಾಗ ಇಸ್ರೇಲ್ ಒಳಗೆ ಹೋಗಲಿದ್ದಾರೆ. ಹಾಗಾದರೆ ಕರ್ತನು ದಕ್ಷಿಣ ಭಾರತದಿಂದ ಒಂದು ಪಾತ್ರವನ್ನು ಆಯ್ಕೆ ಮಾಡಲಿದ್ದಾರೆ ಅಥವಾ ಒಂದು ಚಿಕ್ಕ ಗುಂಪನ್ನು ಆಯ್ಕೆ ಮಾಡಲಿದ್ದಾರೆ. ಅವರ ಕೈಗಳಲ್ಲಿ ಈ ಒಂದು ಇಸ್ರೇಲರಿಗೆ ಸುವಾರ್ತೆಯನ್ನ ಸಾರಬೇಕು ಎನ್ನುವಂತಹ ಕೆಲಸವನ್ನು ಕೊಡುತ್ತಾರೆ. ಅವರು ಒಳಗೆ ಇಳಿದು ಕ್ರಿಯೆ ಮಾಡಬೇಕು. ಇವರು ಹೋಗಿ ಹೇಳಿದರೆ ಮಾತ್ರವೇ ಅದನ್ನು ಅವರು ಸ್ವೀಕರಿಸುತ್ತಾರಾ ಅಥವಾ ಇಲ್ಲವಾ ಎಂಬುದಾಗಿ ಅರ್ಥವಾಗುವುದು. ನಾನು ಮುಂಚಿತವಾಗಿ ಹೇಳಿದಂತೆ ನಿಮಗೆ ಈ ಸುವಾರ್ತೆಯ ಸತ್ಯವಾಕ್ಯವನ್ನು ಕೇಳಿ ನಿಮಗೆ ಯಾರು ಹೇಳಿದ್ರು, ನೀವು ಕೇಳಿದ್ರಿಂದಲೇ ಅದನ್ನು ನಂಬಿದ್ರಿ. ಹೇಳಿದ್ರು ಯಾವ ರೀತಿ ನಂಬ್ತಾ ಇದ್ರಿ ಅಲ್ವಾ? ಹಾಗಾದರೆ ಕರ್ತನು ಒಂದು ಗುಂಪನ್ನು ಇಲ್ಲಿಂದ ಎಬ್ಬಿಸಲಿದ್ದಾರೆ. ಅವರೇನು ಮಾಡ್ತಾರಂದ್ರೆ ಇಸ್ರೇಲರನ್ನ ಗುರಿಯಾಗಿಸಿಕೊಂಡು ಸೇವೆಯನ್ನು ಮಾಡಲಿದ್ದಾರೆ. ಹಾಗಾದರೆ ಈ ಒಂದು ಪರಿಪೂರ್ಣ ಜವಾಬ್ದಾರಿ ಯಾರ ಕೈಯಲ್ಲಿ ಇದೆ ಎಂದರೆ, ನೀವು ಕೇಳುವುದಾದರೆ ದಕ್ಷಿಣ ಭಾರತೀಯರಾಗಿರುವಂತೆ ನಮ್ಮ ಕೈಗಳಲ್ಲಿ ಇದೆ. ಒಂದು ವೇಳೆ ನೀವು ಹೊರಾಷ್ಟ್ರದಲ್ಲಿ ಇದ್ದು ಈ ಒಂದು ಸಂದೇಶವನ್ನು ಕೇಳುತ್ತಿರಬಹುದು, ಆದರೆ ಅನ್ಯ ಜನಾಂಗದವರ ಮಧ್ಯದಿಂದಲೇ ರಕ್ಷಣೆ ಎನ್ನುವಂಥದ್ದು ಯಹೂದ್ಯರಿಗೆ ಹೋಗುವಂಥದ್ದು. ಈ ಅಂತ್ಯಕಾಲದ ಗುರುತನ್ನು ಹಾಕುವಂಥ ಕೆಲಸದಲ್ಲಿ ದೂತರಿಗೆ ಮಾತ್ರವಲ್ಲ, ನಿಮಗೂ ಒಂದು ಮುಖ್ಯವಾಗಿರುವಂಥ ಒಂದು ಕೆಲಸವನ್ನು ದೇವರಿಟ್ಟಿದ್ದಾರೆ. ನೀವು ಹೋಗಿ ಹೇಳಿದರೆ ಮಾತ್ರವೇ, ಸಾರುವವನು ಇಲ್ಲದಿದ್ದರೆ ಹೇಗೆ ತಿಳಿದುಕೊಳ್ಳುವರು ಎಂಬುದಾಗಿ ಸತ್ಯವೇದ ಕೇಳುತ್ತದೆ. ಸಾರುವವನು ಇಲ್ಲದಿದ್ದರೆ ಕೇಳಲು ಯಾವ ರೀತಿ ಸಾಧ್ಯ? ಅವರು ಕೇಳದಿದ್ದರೆ ಯಾವ ರೀತಿ ಸ್ವೀಕರಿಸಲು ಸಾಧ್ಯ? ಸ್ವೀಕರಿಸದಿದ್ದರೆ ಯಾವತ್ತೂ ರಕ್ಷಣೆ ಹೊಂದಲು ಸಾಧ್ಯ ಎಂಬುದಾಗಿ ಅಲ್ಲಿ ಪತ್ರಿಕೆಗಳಲ್ಲಿ ಹೇಳಲ್ಪಟ್ಟಿರುವಂತದ್ದಾಗಿದೆ. ಅಲ್ಲಿ ಹಾಗಾದರೆ ಇವರು ಹೊರಡಬೇಕು. ಹಾಗಾದರೆ ನಮ್ಮ ಒಂದು ಉತ್ತರವಾದ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರತ್ಯೇಕವಾಗಿ ದಕ್ಷಿಣ ಭಾರತದಲ್ಲಿರುವವರು ಅಥವಾ ಇಂಡಿಯಾದಲ್ಲಿ ಇರುವವರು ಕರ್ತನು ಇಲ್ಲಿಂದಲೇ ಆ ಉಜ್ಜೀವನವನ್ನು ಹೊರಡಿಸಲಿದ್ದಾರೆ. ಆ ರೀತಿ ಇರುವುದರಿಂದ ನಾನೇ ಅನುಮಾನಿಸುತ್ತೇನೆಂದರೆ ಇವರ ಮಧ್ಯದಿಂದಲೇ ಕರ್ತನು ಯಹೂದ್ಯರನ್ನು ಸಂಧಿಸುವಂತಹ ಒಂದು ಗುಂಪನ್ನು ಎಬ್ಬಿಸಲಿದ್ದಾರೆ. ಸಂಧಿಸುವವರು ಸಂಧಿಸಲಿ. ಉಳಿದ ಗ್ರೂಪ್ ಏನು ಮಾಡಬೇಕೆಂದು ಕೇಳಿದರೆ, ನೀವು ಯಹೂದ್ಯ ರಕ್ಷಣೆಗೋಸ್ಕರವಾಗಿ ಪ್ರಾರ್ಥಿಸಬೇಕು. ಒಂದು ಕಾಲಘಟ್ಟದಲ್ಲಿ ಅಪೊಸ್ತಲನಾದ ಪೌಲನು ಬಹಳ ಪ್ರಾರ್ಥನೆ ಮಾಡಿದನು, ನಾನು ಅವರಿಗೋಸ್ಕರವಾಗಿ ವಿಜ್ಞಾಪನೆ ಮಾಡುವುದು ಕರ್ತವ್ಯ ಎಂಬುದಾಗಿ. ಅನಂತರ ಮಧ್ಯಂತರ ಕಾಲಘಟ್ಟಗಳಲ್ಲಿ ಯಹೂದ್ಯರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದು ಕಡಿಮೆ ಆಯಿತು. ಯಹೂದ ದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ರೆ ಬಿಟ್ಟರೆ ಯಹೂದರಿಗೆ ಪ್ರಾರ್ಥನೆ ಮಾಡ್ತಿರಲಿಲ್ಲ. ಯಹೂದರಿಗೆ ಪ್ರಾರ್ಥನೆ ಮಾಡಿದ್ರು ಕೂಡ ಏನು ಪ್ರಾರ್ಥನೆ ಮಾಡ್ತಿದ್ರು ಅಂದರೆ ಅವರ ಒಂದು ಜೀವಿತಕ್ಕೋಸ್ಕರವಾಗಿ, ಆಶೀರ್ವಾದಕ್ಕೋಸ್ಕರ ಮಾತ್ರ ಪ್ರಾರ್ಥನೆ ಮಾಡ್ತಿದ್ರು. ಯಹೂದರಿಗೆ ಒಂದು ದೊಡ್ಡ ರಕ್ಷಣೆಯ ಯೋಜನೆ ಇರುವಂತದ್ದಾಗಿದೆ. ಅಂತ್ಯಕಾಲದಲ್ಲಿ ಅವರಿಗೆ ಒಂದು ದೊಡ್ಡ ಸೇವೆಯ ರಂಗವಿದೆ, ರಂಗಸ್ಥಾನವಿದೆ. ಅದರಲ್ಲಿ ರಕ್ತ ಸುರಿಸಬೇಕು, ಶತ್ರುವನ್ನು ಎದುರಿಸಿ ನಿಲ್ಲಬೇಕು. ಒಂದು ಗುಂಪು ಇಸ್ರಾಯೇಲ್ಯರನ್ನ ಕರ್ತನ ರಾಜ್ಯಕ್ಕೋಸ್ಕರವಾಗಿ ಸಿದ್ಧಪಡಿಸಬೇಕು. ದೊಡ್ಡ ಕೆಲಸ ಇದೆ. ಅದನ್ನು ನೀವಿಲ್ಲದೆ ಸಾಧ್ಯವಾಗುವುದಿಲ್ಲ. ದೂತನು ಮುದ್ರೆಯನ್ನು ಹಾಕಲು ಸಿದ್ಧನಾಗಿದ್ದರು. ನೀವು ಹೋಗಿ ಸಾರದಿದ್ದರೆ ಅವರ ಹೃದಯ ತೆರೆಯಲ್ಪಡಲಾರದು. ಹಾಗಾದರೆ ಈ ಒಂದು ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಕರ್ತನ ಮುಂದಿನ ಯೋಜನೆಯಲ್ಲಿ ಇದು ಇರುವಂತದ್ದಾಗಿದೆ. ಹಾಗಾದರೆ ಒಂದು ಗ್ರೂಪ್ ಹೊರಡಬೇಕು. ಅವರ ಮನದಲ್ಲಿ ಒಂದು ಭಾರವನ್ನು ಕರ್ತನು ಕೊಡುತ್ತಾರೆ. ಕರ್ತನು ಮಾತಾಡ್ತಾರೆ. ನಾವಾಗಿ ಆ ಸುದ್ದಿಯನ್ನು ಕೇಳಿ, ಹೌದು ನಾನು ಹೋಗುತ್ತೇನೆ, ನನಗೆ ಬಹಳ ಆಸೆಯಾಗಿದೆ, ಯಹೂದ್ಯರಿಗೆ ಹೇಳ್ಬೇಕಂತ ಹೋದರೆ ಸಿಗಾಕೊಂತೀರಾ? ಕರ್ತನು ನಿಮ್ಮ ಬಳಿ ವಿಶೇಷವಾಗಿ ಮಾತಾಡಬೇಕು. ಯಹೂದ್ಯರನ್ನು ಸಂಧಿಸುವಂತೆ ಕಳುಹಿಸಬೇಕು. ನಿಮ್ಮ ಬಾಯಲ್ಲಿ ಅದು ತಕ್ಕ ಮಾತನ್ನು ಕರ್ತನ ದೇವರು ಕೊಡಬೇಕು.
ಉಳಿದವರಾಗಿರುವ ನಾವು, ಭಾರತೀಯರಾಗಿರುವಂತಹ ನಾವು ಜೀವನದ ಪಾತ್ರೆಯಾಗಿ ಕರ್ತನು ನಮ್ಮನ್ನು ಆಯ್ಕೆ ಮಾಡಿರುವುದರಿಂದ ನಾವು ಪ್ರಾರ್ಥಿಸಬೇಕು. ಅಂತ ಒಂದು ಸೇವೆಯ ಕರುವಿಕೆಯನ್ನು ಕರ್ತನು ಯಾರಿಗೆ ಕೊಟ್ಟಿದ್ದಾರೆ ಎಂಬುದಾಗಿ ತೋರಿಸುತ್ತಾರೋ ಅವರು ಯಹೂದ್ಯರ ಮಧ್ಯದಲ್ಲಿ ಅವರ ಹೃದಯವನ್ನು ತೆರೆಯುವುದಕ್ಕೆ ಮುಂದಾಗಬೇಕಾದರೆ ಅವರ ಕೈಯನ್ನು ನಾವು ಒತ್ತಿ ಹೊರಬೇಕು. ಅದೊಬ್ಬ ಸೇವಕನಿಗಾಗಲಿ ಅಥವಾ ಸೇವೆಯ ಸ್ಥಾಪನೆಗಾಗಲಿ ನಾವು ಮಾಡುವಂತ ಕಾರ್ಯವಲ್ಲ. ಕರ್ತನ ಯೋಜನೆ ನೆರವೇರುವುದಕ್ಕೋಸ್ಕರವಾಗಿ ನಾವು ಅದನ್ನು ಮಾಡಬೇಕು. ನನ್ನ ಮಟ್ಟಿಗೆ ನಾನು ಯಾವ ಬ್ರ್ಯಾಂಡ್ ಅನ್ನು ನೋಡುವುದಿಲ್ಲ, ಇವರ ಈ ಸೇವೆ ಆ ಸೇವೆ ಎಂಬುದಾಗಿ. ಇವರ ಸೇವೆ ಕರ್ತನಿಗೆ ಉಪಯೋಗವಾಗಿದೆಯಾ? ಕರ್ತನು ಒಬ್ಬನ ಸೇವೆಯನ್ನು ಎದುರು ನೋಡುತ್ತಾರೋ ಅವರು ಯಾರೇ ಆಗಿದ್ದರೂ ಅವರೊಂದಿಗೆ ಕೆಲಸ ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ ನಾನು. ಯಾಕೆಂದ್ರೆ ನನಗೆ ಕರ್ತನೆ ಮುಖ್ಯ. ನಿಮ್ಮ ಬ್ರ್ಯಾಂಡ್ ಆಗಿರ್ಬೋದು, ನಿಮ್ಮ ಕಂಪನಿ ಆಗಿರ್ಬೋದು, ಅದರ ಕುರಿತು ನನಗೆ ಯೋಚನೆ ಇಲ್ಲ. ಇವರ ಮುಖಾಂತರ ಕರ್ತನ ಉಪಯೋಗಿಸುತ್ತಾರೆ ಎಂಬುದಾಗಿ ನೋಡೋದಾದ್ರೆ ಬನ್ನಿ ನಾವು ಸೇರಿ ಮಾಡೋಣ. ಹಾಗಾದ್ರೆ ನಾವು ಏನ್ ಮಾಡಬೇಕು ಅಂದರೆ ನಾವು ಈ ಸೇವೆಯಲ್ಲಿ ಆಸಕ್ತಿಯಿಂದ ಕೆಲಸ ಮಾಡಬೇಕು. ಹಾಗಾದರೂ ನೀವು ಒಂದು ವೇಳೆ ಈ ಮಾತನ್ನು ಕೇಳುತ್ತಿರುವುದಾದರೆ, ಭಾರತ ಅಂಶದವರಾಗಿದ್ದು ಬೇರೆ ಕಡೆ ಕೆಲಸ ಮಾಡುತ್ತಿರುವುದಾದರೂ ಕೂಡ ನಿಮಗೂ ಈ ಮಾತು ಅನ್ವಯ, ನಿಮಗೂ ಈ ಜವಾಬ್ದಾರಿ ಇರುವಂತದ್ದಾಗಿದೆ. ಯಹೂದ್ಯರನ್ನು ಸಂಧಿಸುವಂತಹ ಕೆಲಸದಲ್ಲಿ, ಯಹೂದ್ಯರಿಗೆ ಗುರುತನ್ನು ಹಾಕುವಂತಹ ಕೆಲಸದಲ್ಲಿ ಒಬ್ಬ ದೂತನು ನಿಲ್ಲಿಸಲ್ಪಟ್ಟಿರುವುದು ನಿಮಗೆ ಗೊತ್ತಲ್ಲವೇ? ಕರ್ತನು ನಿಮ್ಮನ್ನು ಕೂಡ ನಿಲ್ಲಿಸುತ್ತಾರೆ ಎನ್ನುವಂಥದ್ದು ಈ ವಾಕ್ಯದ ಹಿಂದೆ ಇರುವಂತಹ ಒಂದು ಅರ್ಥವಾಗಿದೆ, ಒಂದು ರಹಸ್ಯವಾಗಿದೆ. ಆ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಿರಿ, ಪ್ರಾರ್ಥನೆ ಮಾಡಿರಿ. ಮುಂದಿನ ಬಾರಿ ನಾವು ಭೇಟಿಯಾಗುವಾಗ ಮುಂದಿನ ವಾರದಲ್ಲಿ ಮತ್ತೊಂದು ಹೊಸ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ಕರ್ತನು ತನ್ನ ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.